ಶ್ರೀ ಗುರುಭ್ಯೋ ನಮಃ. ಭಾಗವತದ 11ನೇ ಸ್ಕಂದದ ಪ್ರವಚನದಲ್ಲಿ ಇದು 26ನೇ ಭಾಗ ನಾವು ನೋಡಬೇಕಾದದ್ದು. 7ನೇ ಅಧ್ಯಾಯದ 17ನೇ ಶ್ಲೋಕದ ವಿವರಗಳನ್ನು ಕಳೆದ ದಿವಸ ನೋಡಿದ್ದೀವಿ. ಅದರ ಬಗ್ಗೆ ಒಂದಿಷ್ಟು ವಿಮರ್ಶಾತ್ಮಕ ಅನುಸಂಧಾನಗಳನ್ನು ಇವತ್ತು ನಾವು ಕೇಳಿಸಿಕೊಳ್ಬೇಕಾಗಿದೆ. ಬ್ರಹ್ಮಾದಯ ತನುಭೃತ ಬಹಿರರ್ಥ ಭಾವಾ ಅಂತ ಬ್ರಹ್ಮಾದಯ ಅಂತ ಶಬ್ದ ಪ್ರಯೋಗ ಮಾಡಿದ್ರು. ಅವರಿಗೆ ತನುಭೃತ ಅಂತ ಶಬ್ದ ಪ್ರಯೋಗ ಮಾಡಿದ್ರು. ವಿಮೋಹಿತ ಧಿಯ ಅಂತ ಶಬ್ದ ಪ್ರಯೋಗ ಮಾಡಿದ್ರು. ಚತುರ್ಮುಖ ಬ್ರಹ್ಮ ಮೊದಲಾದ ದೇವತೆಗಳು ಅಂತ ಶಬ್ದ ಪ್ರಯೋಗ ಮಾಡಿದ್ದೇ ಮೊದಲನೇ ಒಂದು ಸಮಸ್ಯೆ ಕಾರಣ ಆಗಿತ್ತು. ಚತುರ್ಮುಖ ಬ್ರಹ್ಮನನ್ನು ಕೂಡ ವಿಮೋಹಿತ ಧಿ ಅಂತ ಒಪ್ಪಬೇಕಾ, ಅವನಿಗೂ ಈ ಭ್ರಮ ಇರ್ತದ ಅಂತ ಒಂದು ಪ್ರಶ್ನೆ ಆಗ ಎದ್ದಿತ್ತು. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಅತದ್ಗುಣ ಸಂವಿಜ್ಞಾನ ಬಹುರೀಹಿ ಸಮಾಸ ಮಾಡಬೇಕು. ಬ್ರಹ್ಮ ಮೊದಲಾದ ದೇವತೆಗಳು ಅಂತ ಅರ್ಥ ಮಾಡಿದರೂ ಕೂಡ ಆ ಗುಂಪಿಗೆ ಯಾವ ಕ್ರಿಯೆಯನ್ನು ಮುಂದೆ ಹೇಳ್ತಾರಲ್ಲ, ಬ್ರಹ್ಮಾದಿ ದೇವತೆಗಳು ವಿಮೋಹಿತ ಧೀಗಳಾಗಿದ್ದಾರೆ, ಅವರೆಲ್ಲರೂ ಕೂಡ ಈ ಮಾಯೆಗೆ ಅಧೀನರಾಗಿದ್ದಾರೆ ಅಂತ ಹೀಗೆಲ್ಲ ಅನೇಕ ಶಬ್ದಗಳು ಬಂದವು. ಹಾಗೆ ಶಬ್ದ ಬಂದಾಗ ಆ ಬಹುರೀಹಿ ಸಮಾಸ ಬ್ರಹ್ಮಾದಿ ದೇವತೆಗಳು ಅಂತ ಹೇಳಿದ್ರೂ ಕೂಡ ಆ ದೇವತೆಗಳಿಗೆ ಏನನ್ನ ಮುಂದೆ ಹೇಳ್ತಾ ಇದ್ದಾರೆ ಅದೊಂದು ಕ್ರಿಯೆಗೆ ಸಂಬಂಧಪಟ್ಟಂತೆ ಚತುರ್ಮುಖ ಬ್ರಹ್ಮನನ್ನು ಹೊರತುಪಡಿಸಬೇಕು, ಉಳಿದ ದೇವತೆಗಳನ್ನು ಮಾತ್ರ ಅಲ್ಲಿ ಪರಿಗಣಿಸಬೇಕು ಅಂತ ಅನ್ನೋದನ್ನ ನೋಡಿದ್ವಿ. ಹೀಗೆ ಆ ಚತುರ್ಮುಖ ಬ್ರಹ್ಮನನ್ನ ಹೊರತುಪಡಿಸಿರುವ ಕಾರಣದಿಂದ ಅವನಿಗೆ ಇಲ್ಲಿ ಏನು ದೋಷ ಇತ್ಯಾದಿಗಳನ್ನು ಹೇಳಿದ್ದಾರೆ ಆ ದೋಷಗಳು ಅವನಿಗೆ ಸಂಬಂಧಪಟ್ಟದ್ದಲ್ಲ ಅಂತ ನಾವು ಅದನ್ನ ನೋಡಿದ್ವಿ. ಹೀಗೆ ಅರ್ಥ ಮಾಡಿದ್ರಿಂದ ರುದ್ರಾದಿ ದೇವತೆಗಳಿಗೆ ಬಹಿರರ್ಥ ಕಾಮನೆ, ಅನೇಕ ಬೇರೆ ಪದಾರ್ಥಗಳನ್ನು ಅಪೇಕ್ಷಿಸುವುದು, ಮೋಹ ಇತ್ಯಾದಿಗಳು ರುದ್ರನಿಗೂ ಇಲ್ಲ. ಆದರೂ ಯಾವಾಗಾದ್ರೂ ಒಂದೊಂದು ಬಾರಿ ಅವನಿಗೆ ಕಂಡು ಬರೋದಿದೆ. ಚತುರ್ಮುಖ ಬ್ರಹ್ಮನಿಗೆ ಅದು ಯಾವಾಗಲೂ ಕೂಡ ಇಲ್ಲವೇ ಇಲ್ಲ. ಹೀಗೆ ಬ್ರಹ್ಮಾದಿ ದೇವತೆಗಳು ಅಂತ ಅರ್ಥ ಮಾಡಿದ್ರು ಕೂಡ ಆ ಬ್ರಹ್ಮನನ್ನು ಹೊರತುಪಡಿಸಿ ಉಳಿದ ದೇವತೆಗಳಿಗೆ ಮಾತ್ರ ಈ ದೋಷಗಳು. ಚತುರ್ಮುಖ ಬ್ರಹ್ಮ, ಮುಖ್ಯ ಪ್ರಾಣ, ಸರಸ್ವತಿ, ಭಾರತಿ ಅವರನ್ನು ಹೊರತುಪಡಿಸಿ ಉಳಿದ ದೇವತೆಗಳಿಗೆ ಮಾತ್ರ ಈ ಒಂದು ಮುಂದೆ ಹೇಳುವಂತಹ ಬಹಿರರ್ಥ ಕಾಮನ, ಮೋಹ ಅಂತ ಅರ್ಥ. ಅತದ್ಗುಣ ಸಂವಿಜ್ಞಾನೋ ಬಹುರೀಹಿ, ಸಂವಿಜ್ಞಾನ ಬಹುರೀಹಿ ಬ್ರಹ್ಮಣೋ ಭಾರತ್ಯಾಶ್ಚ ಮಾಯಾಮೋಹೋ ನಾಸ್ತೀತಿ ಭಾವ. ಚತುರ್ಮುಖ ಬ್ರಹ್ಮನಿಗೆ, ಮುಖ್ಯ ಪ್ರಾಣನಿಗೆ, ಭಾರತಿಗೆ, ಸರಸ್ವತಿಗೆ ಈ ಮಾಯಾಮೋಹ ಇಲ್ಲ. ರುದ್ರಾದಿ ದೇವಾ ವಿಮೋಹಿತ ಧಿಯ ಕ್ವಚಿತ್ ಅನ್ಯಥಾ ಜ್ಞಾನವಂತಹ, ಅವರಿಗೆ ಈ ವಿಮೋಹ ಇದೆ. ಕೆಲವು ಬಾರಿ ಅನ್ಯಥಾ ಜ್ಞಾನನೂ ಕೂಡ ಅವರಿಗೆ ಬರೋದಿದೆ. ಪರಮ ಸುಖ ಸಾಧನಾತ್ ಅನ್ಯ ಅರ್ಥ ಬಹಿರರ್ಥ ಕದಾಚಿತ್ ವಿಷಯಚಿತ್ತಾ. ಮೋಕ್ಷ ಸಾಧನಭೂತವಾದಂತಹ ಶ್ರವಣ, ಮನನ, ಧ್ಯಾನ ಇತ್ಯಾದಿಗಳೇನಿವೆ ಅವುಗಳಲ್ಲಿ ಮನಸ್ಸನ್ನು ತೊಡಗಿಸುವುದನ್ನು ಬಿಟ್ಟು ಕೆಲವು ಬಾರಿ ಲೌಕಿಕವಾದ ವಿಷಯಗಳಲ್ಲೂ ಮನಸ್ಸು ಅವರಿಗೆ ತೊಡಗುವುದಿದೆ ಈ ಉಳಿದ ದೇವತೆಗಳಿಗೆ ಅಂತ ಹೀಗೊಂದು ಅರ್ಥ ಆ ಅತದ್ಗುಣ ಸಂವಿಜ್ಞಾನ ಬಹುರೀಹಿಯನ್ನು ಮಾಡಿದ್ದರಿಂದ ಆಯಿತು. ಆದರೆ ಈ ಒಂದು ಶಬ್ದವನ್ನೇ ವಿಮೋಹಿತ ಧೀಗಳಾಗಿದ್ದಾರೆ, ಮೋಹ ಇದೆ ಅಂತ ಅನ್ನೋ ಶಬ್ದವನ್ನೇ ಚತುರ್ಮುಖ ಬ್ರಹ್ಮನಿಗೂ ಹೊಂದಿಸಬಹುದು. ತದ್ಗುಣ ಸಂವಿಜ್ಞಾನ ಬಹುರೀಹಿ ಮಾಡಿದ್ರೂ ಚತುರ್ಮುಖ ಬ್ರಹ್ಮನಿಗೂ ಒಂದು ರೀತಿ ಮೋಹ ಇದೆ. ಇವೆಲ್ಲ ಈ ಶಬ್ದಗಳನ್ನು ಪ್ರಯೋಗ ಮಾಡುವುದೇನಿದೆ ಇದು ಹೇಳುವವನ ವಿವಕ್ಷೆಯನ್ನು ಹೊಂದಿಕೊಂಡಿದೆ. ಚತುರ್ಮುಖ ಬ್ರಹ್ಮನಿಗೆ ಮೋಹ ಇಲ್ಲ ಅಂತಂದ್ರೆ ಅದು ಸರಿಯೇ, ಮೋಹ ಇದೆ ಅಂತಂದ್ರೆ ಅದು ಸರಿಯೇ. ಹಾಗಿರುವಾಗ ಈ ಎರಡನೇ ವ್ಯಾಖ್ಯಾನದಲ್ಲಿ ಆ ಬ್ರಹ್ಮನನ್ನ, ಚತುರ್ಮುಖ ಬ್ರಹ್ಮನನ್ನ, ಮುಖ್ಯ ಪ್ರಾಣನನ್ನ, ಭಾರತೀಯನ್ನ, ಸರಸ್ವತಿಯನ್ನ ಬೇರ್ಪಡಿಸಿ ಬಹುರೀಹಿ ಸಮಾಸ ಮಾಡಬೇಕಾಗಿಲ್ಲ. ಅವರನ್ನು ಅಂತರ್ಭೂತರನ್ನಾಗಿ ಮಾಡಿಕೊಂಡೇ ಬಹುರೀಹಿ ಸಮಾಸ ಮಾಡಬಹುದು. ಬ್ರಹ್ಮಾದ್ಯಾಹ ಇತಿ ಬ್ರಹ್ಮಣೋ ಗ್ರಹಣ ಪಕ್ಷೆ ತನುಭೃತ್ವಂ ಬಹಿರರ್ಥ ಭಾವಶ್ಚ ಕಥಂಚಿತ್ ಉಕ್ತರೀತ್ಯಾ ವಿಯುಜ್ಯೇತಾಂ ವಿಮೋಹಿತ ಧಿಯಃ ಇತಿ ಕಥಂ. ಅವರನ್ನ ಚತುರ್ಮುಖ ಬ್ರಹ್ಮನನ್ನ ವಿಮೋಹಿತ ಧಿ ಅಂತ ಹೇಳೋದು ಹೇಗೆ? ಸಮಾಸದಲ್ಲಿ ಚತುರ್ಮುಖ ಬ್ರಹ್ಮನನ್ನು ಸೇರಿಸಿಕೊಂಡಾಗ ವಿಮೋಹಿತ ಧಿ ಹೇಗೆ? ಬಿಟ್ರೆ ಸಮಸ್ಯೆ ಪರಿಹಾರ ಆಗಿ ಹೋಗಿದೆ.
ಬಟ್ ಚತುರ್ಮುಖ ಬ್ರಹ್ಮನನ್ನ ಮೊದಲಾದವರನ್ನು ಹೊರತುಪಡಿಸಿ ಉಳಿದ ದೇವತೆಗಳಿಗೆ ಮಾತ್ರ ವಿಮೋಹ ಅಂತ ಹೇಳಿ. ಸಮಾಸದಲ್ಲೇ ಚತುರ್ಮುಖ ಬ್ರಹ್ಮನನ್ನು ಸೇರಿಸಿಕೊಂಡೇ ಬಿಟ್ರೆ, ತದ್ಗುಣ ಸಂವಿಜ್ಞಾನ ಬಹುರೀಹಿಯನ್ನೇ ಮಾಡಿದರೆ ಆ ಚತುರ್ಮುಖ ಬ್ರಹ್ಮನಿಗೆ ಮೋಹ ಹೇಗೆ? ನಹಿ ಜಗತ್ ಸೃಷ್ಟ ಮೂಢ ಇತಿ ವಕ್ತುಂ ಶಕ್ಯಂ. ಜಗತ್ತನ್ನು ಸೃಷ್ಟಿಸಿದಂಥ ಚತುರ್ಮುಖ ಬ್ರಹ್ಮನನ್ನ ಮೂಢ ಅಂತ ಹೇಳೋದು ಸರಿಯಲ್ಲ ಅಂತ ಅನ್ನೋದಕ್ಕೆ ಈ ಎಲ್ಲ ಸಂಶಯಗಳನ್ನ ಪರಿಹರಿಸಲಿಕ್ಕಾಗಿಯೇ ಆಚಾರ್ಯರು ಈ ಮುಂದಿನ ಶಕ್ತಿ ವಿವೇಕ ಅನ್ನೋ ಗ್ರಂಥವನ್ನ ಉದ್ಧರಿಸಿದ್ದಾರೆ. ಅದರ ಕುರಿತು ಕೆಲವು ಹೆಚ್ಚಿನ ವಿಷಯಗಳನ್ನು ಹೇಳಬೇಕಾಗಿದೆ. ವ್ಯಾಖ್ಯಾನಗಳಲ್ಲಿ ಅನೇಕ ಭಿನ್ನವಾದ ಅಭಿಪ್ರಾಯಗಳಿವೆ. ಬನ್ನಂಜಿ ಗೋವಿಂದಾಚಾರ್ಯರು ಕೂಡ ಅದಕ್ಕೊಂದು ಪ್ರತ್ಯೇಕ ಟಿಪ್ಪಣಿಗಳನ್ನು ಬರೆದಿದ್ದಾರೆ. ಅದೆಲ್ಲವನ್ನು ನನಗೇನು ಇವತ್ತು ವಿಮರ್ಶೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅದನ್ನ ನಿಮ್ಮ ಎದುರಿಗೆ ಇವತ್ತು ಹೇಳ್ತೇನೆ. ಈ ಋಜುಗುಣಸ್ಥರಿಗೆ ಅವರು ಬ್ರಹ್ಮ ಪದವಿಗೆ ಬರೋದಕ್ಕಿಂತ ಮುಂಚೆ ಅವರು ಬ್ರಹ್ಮ ಪದವಿ, ಅದಕ್ಕಿಂತ ಮುಂಚೆ ವಾಯು ಪದವಿ, ಅದಕ್ಕಿಂತ ಮುಂಚೆ 98 ಜನ್ಮಗಳನ್ನ ಅವರು ತಳೆದಿರ್ತಾರೆ. ಈ 98 ಜನ್ಮಗಳು ಮತ್ತು ಈ 2 ಜನ್ಮಗಳು ಒಟ್ಟಾರೆ 100 ಜನ್ಮಗಳು. ಈ ಜನ್ಮಗಳು ಅವರಿಗೆ ರುಜು ಜನ್ಮಗಳು ಅಂತ ಕರೆಸ್ಕೊತಾರೆ. ಈ ರುಜು ಜನ್ಮಗಳಿಗಿಂತ ಮುಂಚೆ ಅವರಿಗೇನೊಂದು ಅಪರೋಕ್ಷ ಜ್ಞಾನ ಇರಲಿಲ್ವಲ್ಲ, ಆ ಅಪರೋಕ್ಷ ಜ್ಞಾನ ಇಲ್ಲದೇ ಇರುವುದನ್ನೇ ಮೋಹ ಅಂತ ಕರೀತಾರೆ. ಅವರಿಗೆ ಮೋಹ ಅಂದ್ರೆ ತಪ್ಪು ತಿಳುವಳಿಕೆ ಅಲ್ಲ, ಉಳಿದ ದೇವತೆಗಳಿಗೆ ತಪ್ಪು ತಿಳುವಳಿಕೆ. ಇವರಿಗೆ ತಪ್ಪು ತಿಳುವಳಿಕೆ ಅಲ್ಲ, ಅಪರೋಕ್ಷ ಜ್ಞಾನ ಇಲ್ಲದೇ ಇರುವಿಕೆ. ಅಪರೋಕ್ಷ ಜ್ಞಾನ ಇಲ್ಲದೇ ಇರುವಿಕೆ, ಸಾಕ್ಷಾತ್ಕಾರ ಇಲ್ಲದೇ ಇರುವಿಕೆಯನ್ನೇ ಮೋಹ ಅಂತ ಇವರಿಗೆ ಹೇಳಬೇಕು. ಬ್ರಹ್ಮ ಪದವಿ ಯೋಗ್ಯಾನಾಂ ಪೂರ್ವಮೇವತ್ತು, ನಿನ್ನೆ ಇದನ್ನು ಹೇಳಿದ್ದೆ, ಇದ್ರ ಬಗ್ಗೆ ಏನು ವಿವಾದ ಇಲ್ಲ. ವಿವಾದ ಇರೋದು ಇನ್ನು ಮುಂದಿನ ಕೆಲವು ಸಂಗತಿಗಳ ಬಗ್ಗೆ. ಅಭಾವ ಸ್ವಪರೋಕ್ಷಸ್ಯ ಮೋಹೋ ಜ್ಞಾನಸ್ಯ ಭಣ್ಯತೆ. ವಸ್ತುತಃ ಜ್ಞಾನ ಬಂದ್ರೆ, ಅಪರೋಕ್ಷ ಜ್ಞಾನ ಬಂದ್ರೆ ಅದೇ ಸರಿಯಾದ ಜ್ಞಾನ, ಸಾಕ್ಷಾತ್ಕಾರ ಬಂದ್ರೆ ಅದೇ ಸರಿಯಾದ ಜ್ಞಾನ. ಒಂದು ವೇಳೆ ಪರೋಕ್ಷ ಜ್ಞಾನ ಬಂದರೂ ಕೂಡ ಅದೊಂದು ರೀತಿ ಮೋಹ ಇದ್ದಂತೆ. ಪರೋಕ್ಷ ಜ್ಞಾನ ಅವರಿಗಿದೆ, ಇದ್ರೂ ಕೂಡ ಅದೊಂದು ಮೋಹ ಇದ್ದಂತೆ. ಹಾಗಾಗಿ ಅಪರೋಕ್ಷ ಜ್ಞಾನದ ಅಭಾವ, ಪರೋಕ್ಷ ಜ್ಞಾನ ಏನಿದೆಯಲ್ಲ, ಮೋಹೋ ಜ್ಞಾನಸ್ಯ ಭಣ್ಯತೆ, ಅದನ್ನೇ ಆ ಚತುರ್ಮುಖ ಬ್ರಹ್ಮಾದಿಗಳಿಗೂ ಮೋಹ ಅಂತ ಕರೀತಾರೆ. ಈ ದೃಷ್ಟಿಯಿಂದ ಚತುರ್ಮುಖ ಬ್ರಹ್ಮ, ಮುಖ್ಯ ಪ್ರಾಣ, ಸರಸ್ವತಿ, ಭಾರತಿ ಇವರೆಲ್ಲರೂ ಮೋಹ ಉಳ್ಳವರು, ಮುಗ್ಧರು ಅಂತ ಹೇಳಿದ್ರು ಏನು ತಪ್ಪಿಲ್ಲ. ಬ್ರಹ್ಮ ಪದವಿ ಯೋಗ್ಯರಾದವರು 100 ಜನ ಋಷಿಗಳಿದ್ದಾರೆ. ಅವರಲ್ಲಿ ಈ ತೇಷಾಂ ಬ್ರಹ್ಮಪದ ಪ್ರಾಪ್ತೇ ಶತಜನ್ಮತ ಪೂರ್ವಂ ಅಪರೋಕ್ಷ ಜ್ಞಾನ. ಈ ಬ್ರಹ್ಮ ಪದವಿ 100ನೇ ಜನ್ಮದಲ್ಲಿ ಬರ್ತದೆ ಅವರಿಗೆ, ಇದೆಲ್ಲರಿಗೂ ಗೊತ್ತಿದೆ. ಅದಕ್ಕಿಂತ ಮುಂಚೆ 1ನೇ ಜನ್ಮದಲ್ಲಿ ಅವರಿಗೆ ಅಪರೋಕ್ಷ ಜ್ಞಾನ ಬಂದಿರ್ತದೆ. ಹೀಗೆ ಒಟ್ಟು ಅಪರೋಕ್ಷ ಜ್ಞಾನಿಗಳಾದ್ಮೇಲೆ 100 ಜನ್ಮ ತಳೆದು ಮುಂದೆ ಅವ್ರು ಮುಕ್ತಿಗೆ ಹೋಗ್ತಿರ್ತಾರೆ. 99ನೇದು ಮುಖ್ಯವಾಯುವಿನ ಜನ್ಮ, 100ನೇದ್ದು ಈ ಬ್ರಹ್ಮನ ಜನ್ಮ. ತದೈವ ಚ ಶತಗಣ ಪ್ರವೇಶ. ಯಾವಾಗ ಅವರಿಗೆ ಅಪರೋಕ್ಷ ಜ್ಞಾನ ಬರ್ತದಲ್ಲ, ಆವಾಗಲೇ ಅವರು ಈ 100 ಗುಂಪಿನಲ್ಲಿ ಸೇರ್ತಾರೆ. ಅದಕ್ಕಿಂತ ಮುಂಚೆ ಅವರು 100 ಗುಂಪಿನಲ್ಲಿ ಸೇರಿರೋದಿಲ್ಲ, ಹಿಂದೆ ಇರ್ತಾರೆ. ಅವರು ಹಿಂದೂ ಅನೇಕ ಜನ್ಮಗಳನ್ನೆಲ್ಲ ಅವ್ರು ತಳೆದಿರ್ತಾರೆ. ಪರೋಕ್ಷ ಜ್ಞಾನಿಗಳಾಗಿ ಅನೇಕ ಜನ್ಮಗಳನ್ನು ತಳೆದಿರ್ತಾರೆ. ಅಪರೋಕ್ಷ ಜ್ಞಾನಿಗಳಾದ್ಮೇಲೆ ಈ 100ರ ಗುಂಪಿನಲ್ಲಿ ಅವ್ರು ಸೇರ್ತಾರೆ. 100ರ ಗುಂಪಾದ್ಮೇಲೆ ಆ 100ರ ಗುಂಪಿನವ್ರದೇ ಹೆಸರುಗಳು ನಮಗೆ ಕೇಳಿ ಬರೋದು. ಈಗ ಅದಕ್ಕಿಂತ ಮುಂಚಿನವರ ಹೆಸರುಗಳು ಕೇಳಿ ಬರೋದಿಲ್ಲ, ಈಗಲೇ ಕೇಳಿ ಬರೋದು. ತತಃ ಪೂರ್ವಂ ತು ಪರೋಕ್ಷಮೇವ ಜ್ಞಾನಂ ತೇಷಾಂ. ಈ ಗುಂಪಿನಲ್ಲಿ ಸೇರುವುದಕ್ಕಿಂತ ಮುಂಚೆ ಅವರಿಗೆ ಪರೋಕ್ಷ ಜ್ಞಾನವೇ. ತೇನ ತದಾನೀಂ ತೇಷಾಂ ಅಪರೋಕ್ಷ ಜ್ಞಾನಾಭಾವೋ ಮೋಹೋ ನಾಮ. ಅವರಿಗೇನು ಆವಾಗ ಅಪರೋಕ್ಷ ಜ್ಞಾನ ಇರೋದಿಲ್ಲಲ್ಲ, ಅದನ್ನೇ ಮೋಹ ಅಂತ ಕರೀತಾರೆ. ನಹಿ ಜ್ಞಾನಾಭಾವ ಮಾತ್ರಂ. ಯಾವುದೇ ಜ್ಞಾನ ಇರೋದಿಲ್ಲ, ಅಜ್ಞಾನಿಗಳಾಗಿರ್ತಾರೆ, ತಿಳಿಗೇಡಿಗಳಾಗಿರ್ತಾರೆ ಅಂತಲ್ಲ, ಅಪರೋಕ್ಷ ಜ್ಞಾನ ಇಲ್ಲದೇ ಇರುವುದಷ್ಟೇ. ತಥಾಚ ಬ್ರಹ್ಮ ಪದವಿ ಯೋಗ್ಯಾನಾಂ ಸರ್ವೇಷಾಂ ಜೀವಾನಾಂ ಶತಗಣ ಪ್ರವೇಶಾತ್ ಪೂರ್ವಮೇವತು ಅಪರೋಕ್ಷಸ್ಯ ಜ್ಞಾನಸ್ಯ ಅಭಾವ ಏವ ಮೋಹಃ ಭಣ್ಯತೆ ಇತ್ಯನ್ವಯಃ. ಮುಂದೆ ಬ್ರಹ್ಮಣ ಸ್ತಂಶರೂಪೇಶು ಭಾರತ್ಯ ಜ್ಞಾನವರ್ಜನಂ ಬ್ರಹ್ಮ ಗಾಯತ್ರಿ ಭಾವೇತು ನಾಂಶಾವತರಣಂ ಕ್ವಚಿತ್ ಅಂತಿದೆಯಲ್ಲ, ಇದನ್ನು ಹಿಂದೆ ಹರಿಕಥಾನುಸಾರವಾಗಿ ಹೇಳುವಾಗಲೂ ಹೇಳಿದ್ದೆ. ಮತ್ತೆ ಮಹಾಭಾರತದ ವನಪರ್ವದ ಪ್ರಸಂಗದಲ್ಲಿಯೂ ಕೂಡ ಇಲ್ಲಿರುವ ವಿಷಯಗಳನ್ನ ನಾನು ಹೇಳಿದ್ದೆ. ಆದರೆ ಅಲ್ಲಿ ಆವಾಗ ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಆಗದೇ ಇರುವ ಕೆಲವು ವಿಚಾರಗಳನ್ನು ಈಗ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಈಗ ನೋಡಿ, ಈ ಶ್ಲೋಕ ನೀವು ಸರಳವಾಗಿ ನೋಡಿದ್ರೆ, ನಿಮ್ಮ ಎದುರಿಗೆ ಕನ್ನಡದ ಅನುವಾದ ಇದ್ರೆ ನೀವು ಗಮನಿಸಬಹುದು. ಬ್ರಹ್ಮಣ ಸ್ತಂಶ ರೂಪೇಶು ಅಂತಿದೆಯಲ್ಲ, ಇಲ್ಲಿ ಬ್ರಹ್ಮ ಅಂತಂದ್ರೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥ ಅಲ್ಲ, ಇದಕ್ಕೆ ವಾಯು ಅಂತ ಅರ್ಥ. ಇಲ್ಲಿ ಆ ವಾಯುವಿಗೆ
ಅಂಶ ರೂಪದಿಂದ ಅಂದ್ರೆ ಅವನು ಅವತಾರ ಮಾಡಿದಾಗ, ಭಾರತ್ಯಾಹ ಅವಳು ಕೂಡ ಅವತಾರ ಮಾಡಿದಾಗ ಜ್ಞಾನ ವರ್ಜನಂ, ಆ ಶಬ್ದದ ಅರ್ಥ ಏನಂದ್ರೆ ಜ್ಞಾನ ಇಲ್ಲದೇ ಇರುವಿಕೆ. ಜ್ಞಾನ ವರ್ಜನ ಅನ್ನೋ ಶಬ್ದಕ್ಕೆ ಜ್ಞಾನ ಇಲ್ಲದೇ ಇರುವಿಕೆ ಅಂತ ಅರ್ಥ. ಬ್ರಹ್ಮ ಗಾಯತ್ರಿ ಭಾವೇಶು ನಾಂಶಾವತರಣಂ ಕ್ವಚಿತ್. ಈ ಚತುರ್ಮುಖ, ಇಲ್ಲಿ ಎರಡನೇ ಬಾರಿ ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥ. ಆ ಬ್ರಹ್ಮನಿಗಾಗಲಿ ಗಾಯತ್ರಿಗಾಗಲಿ, ಅಂದ್ರೆ ಗಾಯತ್ರಿ ಅಂದ್ರೆ ಸರಸ್ವತಿ, ಅವರಿಬ್ಬರಿಗೂ ಈ ಅಂಶಾವತಾರ ಭೂಲೋಕದಲ್ಲಿ ಅವ್ರು ಬರೋದೇ ಇಲ್ಲ. ತಮ್ಮ ಒಂದು ಅಂಶ ರೂಪದಿಂದ ಅವ್ರು ಬರೋದೇ ಇಲ್ಲ. ಆ ಚತುರ್ಮುಖ ಬ್ರಹ್ಮನ ಸರಸ್ವತಿ ಪದವಿ ಬರೋದಕ್ಕಿಂತ ಮುಂಚೆ ಮಾತ್ರ ಅವರಿಗೆ ಅವತಾರಗಳು. ಅವರಿಗೆ ಅವತಾರ ಇಲ್ವೇ ಇಲ್ಲ. ಆದ್ರೆ ಆ ಮುಖ್ಯವಾಯುವಿಗೆ ಮತ್ತು ಭಾರತಿಗೆ ಜ್ಞಾನರಹಿತತ್ವ ಇದೆ, ಒಂದು ರೀತಿ ಜ್ಞಾನರಹಿತತ್ವ. ಅದನ್ನೇ ಮೋಹ ಅಂತ ಕರೀತಾರೆ. ಇದಕ್ಕೆ ಮೋಹ ಅಂತ ಹೆಸರಿದೆ. ಜ್ಞಾನವರ್ಜನ ಮೋಹ ಇತಿ ಕಥ್ಯತೆ. ಅದಿರ್ಲಿ, ಅದೇನು ಜ್ಞಾನವರ್ಜನ ಅಂದ್ರೆ ಏನು? ವ್ಯಾಖ್ಯಾನ ಮಾಡುವವರು ಕೆಲವು ಕಡೆ ಹೀಗಿದೆ ನೋಡಿ, ಕೆಲವು ಕನ್ನಡ ಅನುವಾದಗಳಲ್ಲಿ ಹೀಗಿದೆ: ವಾಯುವಿಗೂ ಭಾರತಿಗೂ ಭೀಮಸೇನ, ದ್ರೌಪದಿ ಮೊದಲಾದ ಅವತಾರ ರೂಪಗಳಲ್ಲಿ ಕದಾಚಿತ ಅಪರೋಕ್ಷ ವ್ಯಕ್ತ ಆಗದಿರುವುದು ಮೋಹವೆನಿಸುತ್ತದೆ ಅಂತ ಹೀಗಿದೆ. ಆದ್ರೆ ಇದ್ರ ಬಗ್ಗೆ ಈಗ ನಾನು ಇವತ್ತು ಸ್ಪಷ್ಟಪಡಿಸಿಕೊಂಡದ್ದೇನೆಂದ್ರೆ, ಚತುರ್ಮುಖ ಈ ಮುಖ್ಯ ಪ್ರಾಣನಿಗೆ, ಚತುರ್ಮುಖ ಇಲ್ಲ ಬಿಟ್ಬಿಡಿ, ಮುಖ್ಯ ಪ್ರಾಣ ಅವತಾರ ಮಾಡಿದಾಗ, ಹನುಮಂತನಾಗಿಯೋ ಭೀಮಸೇನಾಗಿಯೋ ಮಧ್ವನಾಗಿಯೋ ಅವತಾರ ಮಾಡಿದಾಗ ಅವನಿಗೆ ಅಪರೋಕ್ಷ ಜ್ಞಾನ ವ್ಯಕ್ತ ಆಗದೇ ಇರುವುದು ಅಂತ ಇಲ್ಲವೇ ಇಲ್ಲ. ಯಾವತ್ತೂ ಅಪರೋಕ್ಷ ಜ್ಞಾನ ಇದ್ದೇ ಇರ್ತದೆ ಅವನಿಗೆ ಅಪರೋಕ್ಷ ಜ್ಞಾನದ ಒಂದು ಮರೆಮಾಚುವಿಕೆ, ಅಪರೋಕ್ಷ ಜ್ಞಾನ ಇಲ್ಲದಂತಾಗುವುದು ಅವನಿಗಲ್ಲ. ಅದು ಅವನ ಪತ್ನಿಯಾದಂಥ ಭಾರತೀ ದೇವಿಗೆ ಮಾತ್ರ ಅಪರೋಕ್ಷ ಜ್ಞಾನ ಕದಾಚಿತ್ ಇಲ್ಲದಂತಾಗುವುದು. ಆದ್ರಿಂದ ಈ ತರ ಅನುವಾದ ಮಾಡುವುದು ಯಾಕೋ ಸರಿ ಕಾಣಿಸೋದಿಲ್ಲ ನನಗೆ. ಕೆಲವು ಜನ ವಿದ್ವಾಂಸರ ಜೊತೆ ನಾನು ಚರ್ಚೆ ಮಾಡಿದೆ. ವಸ್ತುತಃ ಈ ನಾನು ಯಾವ ಅನುವಾದಗಳನ್ನು ನೋಡ್ತಿದ್ದೇನೆ, ಯಾವ ವ್ಯಾಖ್ಯಾನಗಳನ್ನು ನೋಡ್ತಿದ್ದೀನಿ, ಎಲ್ಲಾ ದೊಡ್ಡ ವಿದ್ವಾಂಸರೇ, ನಮ್ಮ ಗುರುಗಳಾದವರೇ. ಆದರೂ ಕೆಲವು ಅನುವಾದಗಳನ್ನ ಸರಿ ಅಂತ ಅನ್ನದೇ ಬೇರೆ ಮಾರ್ಗ ಇಲ್ಲ, ಸರಿ ಅಂತಂದ್ರೆ ವಿಧಿ ಇಲ್ಲ ಅಂತ ಕಾಣಿಸ್ತದೆ. ಚತುರ್ಮುಖ ಬ್ರಹ್ಮ ಈ ಮುಖ್ಯ ಪ್ರಾಣನಿಗೆ ಅವತಾರ ರೂಪದಲ್ಲಿ ಅಪರೋಕ್ಷ ಜ್ಞಾನಕ್ಕೆಂದು ಚ್ಯುತಿ ಆಗೋದಿಲ್ಲ. ಹಾಗಾಗಿ ಏನಾಗ್ತದೆ? ಜ್ಞಾನ ವರ್ಜನ ಮುಂತಿದೆ ನೋಡಿ. ಈ ಜ್ಞಾನ ವರ್ಜನ ಅನ್ನೋ ಶಬ್ದವನ್ನೇ ಕೆಲವರು ಅಪರೋಕ್ಷ ಜ್ಞಾನ ಇಲ್ಲದಂತಾಗುವುದು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅದು ಹಾಗಲ್ಲ, ಮೂಲ ರೂಪದಲ್ಲಿ ಜ್ಞಾನ ಎಷ್ಟಿರ್ತದೋ ಅಷ್ಟು ಜ್ಞಾನ ಇಲ್ಲದೆ ಇರೋದು ಅಂತ ಅರ್ಥ ಅದಕ್ಕೆ. ಹಾಗೆ ಬೇರೆಯವರು ವ್ಯಾಖ್ಯಾನ ಮಾಡಿದ್ದಾರೆ. ಬನ್ನಂಜಿ ಗೋವಿಂದಾಚಾರ್ಯರು ತಮ್ಮ ಸರ್ವಮೂಲ ಸಂಪಾದನೆ ಮಾಡಿದಾಗ ಅದಕ್ಕೆ ಟಿಪ್ಪಣಿಗಳನ್ನು ಬರೆದಾಗ ಆ ಥರ ವ್ಯಾಖ್ಯಾನ ಮಾಡಿದ್ದಾರೆ. ಆ ವ್ಯಾಖ್ಯಾನವನ್ನ ನಾನು ಮನಸ್ಸಿನಿಂದ ಒಪ್ಪಿಕೊಂಡು ನಿಮ್ಮ ಎದುರಿಗೆ ಹೇಳಲಿಕ್ಕೆ ಹೊರಟಿದ್ದೇನೆ. ಶಬ್ದ ಬಹಳ ಸಂಕೀರ್ಣವಾಗಿದೆ, ಜ್ಞಾನವರ್ಧನ ಅಂತಿದೆ. ಅದಕ್ಕೆ ಒಬ್ರು ವ್ಯಾಖ್ಯಾನ ಮಾಡಿದ್ರು ಅಪರೋಕ್ಷ ಜ್ಞಾನವೇ ಇಲ್ಲದಂತಾಗುವುದು ಅಂತ. ಹಾಗಾಗೋದಿಲ್ಲ, ಅಪರೋಕ್ಷ ಜ್ಞಾನವೇ ಇಲ್ಲದಂತಾಗೋದಿಲ್ಲ ಎಂದು ಈ ಮುಖ್ಯ ಪ್ರಾಣನಿಗೆ ಅವನ ಅವತಾರ ರೂಪದಲ್ಲಿ. ಮೂಲ ರೂಪದಲ್ಲಿ ಎಷ್ಟು ಇರ್ತದಲ್ಲ ಅಷ್ಟಿರೋದಿಲ್ಲ ಅಷ್ಟೇ. ಅದನ್ನ ಹೀಗೆ ತಿಳ್ಕೊಳ್ಬೇಕು. ಬ್ರಹ್ಮಣ ಆವೇಶಾವತಾರೇಶು ತತ್ರ ಜ್ಞಾನಾಭಾವ ಅಥ ಬ್ರಹ್ಮವಾಯು ತಸ್ಯ ಭಾರತಾಶ್ಚ ಅಂಶರೂಪೇಶು ಅವತಾರೇಶು. ನೋಡಿ, ಮೂಲರೂಪೇ ಯಾವತ್ ತಾವತೋ ಜ್ಞಾನಸ್ಯ ವರ್ಜನಂ ಜ್ಞಾನ ಸಾಧಃ ಇತಿ ವತ್. ಈಗ ಈ ವಾಕ್ಯ ಸ್ಪಷ್ಟವಾಗಿದೆ. ಆ ಮುಖ್ಯ ಪ್ರಾಣನಿಗೆ ಮತ್ತು ಭಾರತಿಗೆ ಅಂಶರೂಪೇಶು ಅಂದ್ರೆ ಅವತಾರ ರೂಪಗಳಲ್ಲಿ ಮೂಲ ರೂಪದಲ್ಲಿ ಏನು ಜ್ಞಾನ ಇರ್ತದಲ್ಲ ಆ ಜ್ಞಾನ ಅವತಾರ ರೂಪದಲ್ಲಿ ಇರೋದಿಲ್ಲ, ಅಷ್ಟಿರೋದಿಲ್ಲ. ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಮೂಲ ರೂಪದಲ್ಲಿ ಅವನಿಗೆ 100 ಜ್ಞಾನ ಇದ್ರೆ, 100% ಜ್ಞಾನ ಇದ್ರೆ, ಅವತಾರ ರೂಪದಲ್ಲಿ ಅವನಿಗೆ 99 ಇರ್ತದೆ ಅಂತ ತಿಳ್ಕೊಳ್ಳೋಣ. 99 ಅಂತ ತಿಳ್ಕೋಬೇಕು, 99.99 ಅಂತ ತಿಳ್ಕೋಬೇಕು. ಅದೇ ಆ ಪರ್ಸೆಂಟೇಜ್ ಬಗ್ಗೆ ನಾವು ವಿವಾದ ಮಾಡಬೇಕಾಗಿಲ್ಲ. ಯಾಕಂದ್ರೆ ಆಚಾರ್ಯ ಸರ್ವಮೂಲದಲ್ಲಿ ಎಷ್ಟು ಕಡಿಮೆ ಆಗ್ತದೆ ಅದನ್ನೇನು ಎಲ್ಲೂ ಹೇಳಲಿಲ್ಲ, ಬಹಳ ಕಿಂಚಿತ್ ಅಂತ ಹೇಳಿದ್ದಾರೆ. ವಿದ್ವಾಂಸರು ಅದನ್ನು ವರ್ಣನೆ ಮಾಡುವಾಗ ಜ್ಞಾನಿಗಳು 99.999 ಅಂತ ಹೀಗೆಲ್ಲ ಹೇಳಿದ್ದಾರೆ. ತೀರಾ ನಗಣ್ಯ ಅದು. ನಮ್ಮಂಥವ್ರಿಗಂತೂ ಅವ್ರ ಮುಂದೆ ನಾವು ಹೋಗಿ ಕೂತರೂ ಕೂಡ, ಅವ್ರ ವ್ಯಾಖ್ಯಾನಗಳನ್ನು ಕೇಳ್ತಾ ಕೂತರೂ ಕೂಡ ಆ ಮೂಲ ರೂಪಕ್ಕೂ ಇದಕ್ಕೂ ಎಷ್ಟು ಕೊರತೆ ಇದೆ ಅಂತ ನಮ್ಮಂಥವ್ರಿಗೆ ಗೊತ್ತಾಗೋದೇ ಇಲ್ಲ. ಯಾಕಂದ್ರೆ ನಮ್ಮ ಪಾತ್ರವೇ ಸಣ್ಣದಿರ್ತದೆ. ವಿಶ್ವ ಸಂಶಯ ಪಯೋಂಧುಗಣಾವ ಅಂತ ಮಧ್ವವಿಜಯ ಅವ್ರ ಆಚಾರ್ಯ ವ್ಯಾಖ್ಯಾನ ಮಾಡ್ತಾ ಕೂತಿದ್ರೆ ಮೂಲ ರೂಪದ ಜ್ಞಾನ ಅವ್ರಿಗೆ ಇಲ್ಲಿಲ್ಲ, ಅಷ್ಟು ಜ್ಞಾನ ಇಲ್ಲ. ಈ ಇದ್ದ ಜ್ಞಾನವೇ ಇಲ್ಲಿದ್ದ ಪಂಡಿತರಿಗೆ ಅವ್ರು ವಿಷ್ಣು ಸಹಸ್ರನಾಮದ ಅರ್ಥಗಳನ್ನು ಹೇಳ್ತಾ ಹೋದಾಗ ಪ್ರಳಯ ಕಾಲದ ನೀರು ಬಾವಿಗಳಲ್ಲಿ ಹೇಗೆ ತುಂಬಿಡ್ಲಿಕ್ಕೆ ಸಾಧ್ಯ ಇಲ್ವೋ ಹಾಗಾಗಿಬಿಟ್ಟಿತ್ತಂತೆ. ಈ ಜ್ಞಾನವೇ ಅಷ್ಟು ದೊಡ್ಡದಾಗಿರ್ತದೆ ಅವರಿಗೆ, ನಮ್ಮಂಥವರಿಗೆ. ಈ ಜ್ಞಾನದ ಪ್ರವಾಹವೇ ನಮ್ಮಂಥವ್ರನ್ನ ಉದ್ಧರಿಸ್ಲಿಕ್ಕೆ ಸಾಕು. ಮತ್ತೆ ನಮ್ಮಂಥವ್ರಿಗೆ ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲದೆ ಇರುವಷ್ಟು ದೊಡ್ಡ ಜ್ಞಾನ ಅವ್ರಿಗೆ ಇಲ್ಲಿರೋದು ಕೂಡ. ಆದ್ರಿಂದ ಏನ್ ಹೇಳ್ಬೋದು, ಅಲ್ಲಿ 100 ಆದ್ರೆ ಇಲ್ಲಿ 99 ಸ್ಥೂಲವಾಗಿ ಹೇಳೋದು. ಆದ್ರಿಂದ ಅಲ್ಲಿ ಎಷ್ಟಿರ್ತದ
ಅಲ್ಲಿರೋಷ್ಟು ಪೂರ್ತಿ ಇಲ್ಲಿರೋದಿಲ್ಲ, 99 ಇರ್ತದೆ. ಆದ್ರೆ ಒಂದು ವಿಷಯ ಏನಂದ್ರೆ ಅಲ್ಲಿರೋದು ಅಪರೋಕ್ಷ ಜ್ಞಾನವೇ, ಇಲ್ಲಿರೋದು ಅಪರೋಕ್ಷ ಜ್ಞಾನವೇ. ಇಲ್ಲಿ ಅಪರೋಕ್ಷ ಜ್ಞಾನಕ್ಕೆ ಚ್ಯುತಿ ಆಗ್ತದೆ ಅಂತ ಅನ್ಬಾರದು. ಕಡಿಮೆ ಅಷ್ಟೇ. ಅಪರೋಕ್ಷ ಜ್ಞಾನಕ್ಕೆ ಚ್ಯುತಿ ಆಗ್ತದೆ ಅಂತ ಅನ್ಬಾರ್ದು. ಹಾಗೆ ಅಂದದ್ದೊಂದು ಅನುವಾದ ನಮ್ಮ ಕಣ್ಣೆದುರಿಗಿದೆ. ಉಳಿದ ಕೆಲವರು ಇಬ್ಬರು ವಿದ್ವಾಂಸರು ಹಾಗೆ ನಮ್ಗೆ ಸರಿ ಕಾಣಿಸೋದಿಲ್ಲ. ಅಪರೋಕ್ಷ ಜ್ಞಾನಕ್ಕೆ ಚ್ಯುತಿ ಇಲ್ಲ, ಕಡಿಮೆ ಆಗಬಹುದು. ಅದು ನಿಮ್ಗೆ ಆಶ್ಚರ್ಯ ಅಂತ ಕಾಣಿಸ್ತದೆ. ಅಪರೋಕ್ಷ ಜ್ಞಾನ ಕಡಿಮೆ ಆಗೋದು ಅಂದ್ರೆ ಹೇಗೆ? ಅಲ್ಲಿಯೂ ಅಪರೋಕ್ಷ ಜ್ಞಾನ ಇದೆ, ಇಲ್ಲೂ ಅಪರೋಕ್ಷ ಜ್ಞಾನ ಇದೆ. ಅಲ್ಲಿ ಹೆಚ್ಚು, ಇಲ್ಲಿ ಕಡಿಮೆ ಅಂದ್ರೆ ಅದು ಹೇಗೆ ಒಂದೊಂದು ಗೊಂದಲಕ್ಕೆ ಕಾರಣ ಆಗಬಹುದು. ಅದಕ್ಕೆ ಪ್ರಮಾಣ ಪದ್ಧತಿ ಮೊದಲಾದ ಗ್ರಂಥಗಳಲ್ಲಿ ಸ್ಪಷ್ಟತ್ವೇ ವ್ಯತ್ಯಾಸ ಅಂತ ಹೇಳಿದ್ದಾರೆ. ಸ್ಪಷ್ಟತೆಯಲ್ಲಿ ವ್ಯತ್ಯಾಸ. ನಿಮ್ಗೊಂದು ಉದಾಹರಣೆ ಕೊಡಬೇಕು ಅಂದ್ರೆ, ನಾವು ಬರಿಗಣ್ಣಿನಿಂದ ಯಾವ್ದಾದ್ರು ವಸ್ತುವನ್ನು ನೋಡೋದಕ್ಕೂ ಕನ್ನಡಕ್ಕೆ ಹಾಕೊಂಡು ನೋಡೋದಕ್ಕೂ ವ್ಯತ್ಯಾಸ ಇದೆ. ಅಥವಾ ಪೊರೆ ಬಂದಾಗ ಕಣ್ಣಿನಿಂದ ನೋಡ್ತೇವೆ, ಯಾರೊಬ್ಬರು ನೋಡ್ತೇವೆ, ಅದು ಅಪರೋಕ್ಷ ಜ್ಞಾನವೇ. ಕಣ್ಣಲ್ಲೇ ನೋಡ್ತೇವೆ, ಅದನ್ನ ಅಪರೋಕ್ಷ ಜ್ಞಾನ ಅಲ್ಲ ಅಂತ ಯಾರು ಹೇಳ್ತಾನೆ? ಆದ್ರೆ ಶಸ್ತ್ರಚಿಕಿತ್ಸೆಯಿಂದ ಪೊರೆಯನ್ನು ಕಿತ್ತು ಹಾಕಿದಾಗ ನೋಡುವ ನೋಟಕ್ಕೂ, ಪೊರೆ ಇದ್ದಾಗ ನೋಡುವ ನೋಟಕ್ಕೂ ಎರಡೂ ಅಪರೋಕ್ಷ ಜ್ಞಾನಗಳಾದ್ರೂ ವ್ಯತ್ಯಾಸ ಇದೆ. ಇಂಥ ವ್ಯತ್ಯಾಸ, ಇದೊಂದು ಉದಾಹರಣೆ ಹೇಳಿದೆ ನಾನು. ಇದು ನಮ್ಮ ಊಹೆಗೆ ಸಿಗಬಹುದಾದ ಒಂದು ವ್ಯತ್ಯಾಸ ಅಷ್ಟೇ. ಇಂಥ ವ್ಯತ್ಯಾಸ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಇರ್ತದೆ. ಹೊರತು ಅಪರೋಕ್ಷ ಜ್ಞಾನ ಇಲ್ಲದಂತ ಆಗ್ತದೆ ಅಂತ ಅನ್ಬಾರ್ದು. ಆದ್ರಿಂದಲೇ ಅಲ್ಲಿ ಇಚ್ಛಾ ವ್ಯಕ್ತಿ ಪ್ರಾಯಶೋ ಮಾರುತಸ್ಯ ಅಂತ ತಾತ್ಪರ್ಯ ನಿರ್ಣಯದಲ್ಲಿದೆ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಈ ಮಾರುತ ಅಂದ್ರೆ ಅವನು ಮುಖ್ಯ ಪ್ರಾಣ ಇಲ್ಲಿ ಅವತಾರ ಮಾಡಿ ಬಂದಾಗ ಇಚ್ಛಾ ವ್ಯಕ್ತಿ, ಯಾವಾಗಲೂ ಅದೆಲ್ಲ ಪೂರ್ಣವಾಗಿ ವ್ಯಕ್ತ ಆಗಿರೋದಿಲ್ಲ, ತನಗೆ ಇಚ್ಛೆ ಬಂದಾಗ ವ್ಯಕ್ತ ಮಾಡ್ಕೋತಾನೆ ಅಂತ ಹೇಳ್ತಾರೆ. ಇಚ್ಛೆ ಬಂದಾಗ ವ್ಯಕ್ತ ಮಾಡ್ಕೋತಾನೆ ಅಂತಂದ್ರೆ ಅಲ್ಲಿದ್ದೆಲ್ಲ ಪೂರ್ಣವಾಗಿ ವ್ಯಕ್ತ ಆಗೋದಿಲ್ಲ, ಸ್ವಲ್ಪವೇ ವ್ಯಕ್ತ, ಅಲ್ಲಿದ್ದೆಲ್ಲ ಪೂರ್ಣ ವ್ಯಕ್ತ ಆಗೋದಿಲ್ಲ, ಸ್ವಲ್ಪ ಇನ್ನೂ ಉಳಿದಿರ್ತದೆ. ಅಷ್ಟಾದ್ರೂ ಇದು ಎಲ್ಲ ಅಪರೋಕ್ಷವೇ, ಇದು ಅಪರೋಕ್ಷ ಜ್ಞಾನವೇ. ಮತ್ತೆ ಅಲ್ಲಿರುವ ಸಂಗತಿಗಳು ಎರಡು: ಜ್ಞಾನ, ಭಕ್ತಿ, ವೈರಾಗ್ಯ, ಮತ್ತೆ ಬಲ ಇಷ್ಟಿಟ್ಕೊಳ್ಳೋಣ. ಆ ಬಲವೂ ಕೂಡ ಅಲ್ಲಿರುವಷ್ಟು ಬಲ ಇಲ್ಲಿರೋದಿಲ್ಲ. ಅಲ್ಲಿ 100 ಆದ್ರೆ ಇಲ್ಲಿ 99. ಜ್ಞಾನ ಭಕ್ತಿಗಳ ಬಗ್ಗೆ ಹೆಚ್ಚೇನು ಹೇಳಿಲ್ಲ. ನಾವು ಜ್ಞಾನ ಭಕ್ತಿಗಳ ಬಗ್ಗೆ ಹೆಚ್ಚು ಮಾತಾಡಬೇಕಾಗಿಲ್ಲ. ಯಾಕೆಂತಂದ್ರೆ ಭಕ್ತಿಯೇ ಜ್ಞಾನ. ಜ್ಞಾನ ಅನ್ನೋದೊಂದು ನಾಣ್ಯ ಆದ್ರೆ, ನಾಣ್ಯದ ಎರಡು ಮುಖಗಳೇ ಜ್ಞಾನ ಮತ್ತು ಭಕ್ತಿ. ಅದರಿಂದ ಅಲ್ಲಿ 100 ಜ್ಞಾನ ಇದ್ರೆ, 100 ಭಕ್ತಿ ಇದ್ರೆ, ಇಲ್ಲಿ 99 ಜ್ಞಾನ 99 ಭಕ್ತಿ ಇರ್ತದೆ ಅಂತ ತಿಳ್ಕೊಬಹುದು. ಇನ್ನು ಹೆಚ್ಚು ಕಡಿಮೆ ವೈರಾಗ್ಯವೂ ಹಾಗೆ ಇರ್ತದೆ ಅಂತ ತಿಳ್ಕೊಳ್ಬಹುದು. ಅದನ್ನ ನಮ್ಮಂತವ್ರು ಊಹೆ ಮಾಡೋ ಮಾತುಗಳಷ್ಟೇ. ಮುಖ್ಯವಾಗಿ ಜ್ಞಾನ ಬಲಕ್ಕೆ ಸಂಬಂಧಪಟ್ಟಂತೆ ಈ ಮಾತಾಡಿದ್ರೆ ಸಾಕು, ನಮಗೆ ಆ ವಿಷಯವನ್ನು ತಿಳ್ಕೊಳ್ಳುವ ದೃಷ್ಟಿಯಿಂದ ಸಾಕು. ಆದ್ರಿಂದ ಆ ಮುಖ್ಯ ಪ್ರಾಣನಿಗೆ ಅವತಾರ ರೂಪದಲ್ಲಿ ಅಪರೋಕ್ಷ ಜ್ಞಾನ ಇಲ್ಲದಂತಾಗ್ತದೆ ಅಂತ ಅನ್ನೋದು ಉಚಿತ ಅಲ್ಲ. ಆದ್ರೆ ಭಾರತಿಗೆ ಮಾತ್ರ ಇಲ್ಲಿ ಅಪರೋಕ್ಷ ಜ್ಞಾನ ಇಲ್ಲದಂತಾಗ್ತದೆ ಅನ್ನೋದು ಸರಿ, ಅವಳಿಗೆ ಸರಿ. ಜ್ಞಾನ ವರ್ಜನ ಅಂದ್ರೆ ಜ್ಞಾನ ಹ್ರಾಸ, ಅಲ್ಲಿರೋಷ್ಟು ಇಲ್ಲಿರೋದಿಲ್ಲ. ಅಲ್ಲೇ ಅವಳಿಗೆಲ್ಲ ಅಲ್ಲಿಂತೂ ಅಪರೋಕ್ಷ ಜ್ಞಾನ ಇದ್ದೇ ಇರ್ತದೆ ಭಾರತೀ ದೇವಿಗೆ ಮೂಲ ರೂಪದಲ್ಲಿ. ಇಲ್ಲಿ ಅವತಾರ ಮಾಡಿದಾಗಲೂ ಕೂಡ ಅಪರೋಕ್ಷ ಜ್ಞಾನ ಇದ್ದೇ ಇರ್ತದೆ. ಅಲ್ಲಿ 100 ಇದ್ರೆ 99 ಇರ್ತದೆ. ಆ 99 ಕೂಡ ಯಾವಾಗಾದ್ರೂ ಕೈ ತಪ್ಪಿ ಹೋಗ್ತದೆ. ಯಾರಿಗೆ? ಭಾರತಿಗೆ, ಮುಖ್ಯ ಪ್ರಾಣನಿಗಲ್ಲ. ಇದು ಮತ್ತೊಂದ್ಸರಿ ದೃಷ್ಟಾಂತ ಅಂತ ತಿಳ್ಕೊಳ್ಳೋಣ. ಅಲ್ಲಿ 100 ಆದ್ರೆ ಇಲ್ಲಿ 99 ಇಬ್ರಿಗೂ. ಮತ್ತೆ ಮುಖ್ಯ ಪ್ರಾಣನಿಗೆ ಇಲ್ಲಿ ಅವತಾರ ಮಾಡಿದಾಗ 99 ಯಾವತ್ತೂ ಅವನ ಕೈಯಲ್ಲಿರ್ತದೆ, ಅದು ಚ್ಯುತಿ ಇಲ್ಲ. ಅವಳಿಗೆ ಭಾರತಿಗೆ ಇದು 99ಕ್ಕೂ ಚ್ಯುತಿ ಆಗ್ತದೆ ಯಾವಾಗ, ಅಪರೂಪಕ್ಕೊಮ್ಮೊಮ್ಮೆ. ವಿಶೇಷತಃ ಸಸ್ಮಾರ ಕೃಷ್ಣಂ ಅಂತ ಅಲ್ಲಿ ನಿಮ್ಮ ಪುಸ್ತಕದಲ್ಲಿ ಇದ್ದಿರಬೇಕು, ಆ ಕಡೆ ಕೆಳಗಡೆ ಒಂದ್ ಕಡೆ ವಿಶೇಷವಾಗಿ ಆ ಕೃಷ್ಣನ ಸ್ಮರಣೆ ಮಾಡಿಕೊಂಡು ಅಂತ. ಇದನ್ನ ಶೇಷಗಿರಿ ಆಚಾರ್ಯರು, ಬನ್ನಂಜ ಗೋವಿಂದಾಚಾರ್ಯ ಮೊದಲಾದ ವಿದ್ವಾಂಸರೆಲ್ಲ ಈ ಶ್ಲೋಕವನ್ನೇ ಉದ್ಧರಿಸ್ತಾರೆ. ವಿಶೇಷವಾಗಿ ಸ್ಮರಣೆ ಮಾಡಿಕೊಂಡು ಒಂದು ಏನರ್ಥ, ಏನೋ ಆ ವಸ್ತ್ರಾಪರಣ ಸಂದರ್ಭದಲ್ಲಿ ಸ್ವಲ್ಪ ಮರೆ ಆದಂತಿತ್ತು, ಅದಕ್ಕಾಗಿಯೇ ಅವಳ ಆ ಸಂದರ್ಭದಲ್ಲಿ ವಿಶೇಷವಾಗಿ ಆ ಸಂದರ್ಭದಲ್ಲಿ ಮರೆತು ಹೋದದ್ದನ್ನು ನೆನಪು ಮಾಡಿಕೊಂಡ್ಲು. ಸಸ್ಮಾರ ಅಂತಂದ್ರೆ ಭಗವಂತನ ಅಪರೋಕ್ಷವನ್ನು ಅವಾಗ ತಂದುಕೊಂಡ್ಲು, ಅವಾಗೇನೋ ಚ್ಯುತ ಆಗಿತ್ತು, ತಂದುಕೊಂಡ್ಲು. ಇವೆಲ್ಲ ಈ ಎಲ್ಲ ವಿದ್ವಾಂಸರು ಹೇಳುವಂತೆ, ಬನ್ನಂಜ ಗೋವಿಂದಾಚಾರ್ಯ ಆಗಲಿ, ಶೇಷಗಿರಿ ಆಚಾರ್ಯ ಆಗಲಿ, ಇವು ನಮ್ಮ ಊಹೆಗಳು ಮಾತ್ರ. ಇದಕ್ಕೆ ಯಾವ ಸಂದರ್ಭದಲ್ಲಿ ಚ್ಯುತಿ ಆಗ್ತದೆ ಅಂತ ಆಚಾರ್ಯ ಎಲ್ಲೂ ಹೇಳಲಿಲ್ಲಲ್ಲ. ವಿಶೇಷತಃ ಸಸ್ಮಾರ ಅಂತ ಹೀಗೆಲ್ಲ ಹೇಳಿದ್ರು ಕೂಡ ಸ್ಮರಣೆ ಅಂತಂದ್ರೆ ಮರ್ತು ಹೋಗಿದ್ರು ಸ್ಮರಣೆ ಅಲ್ಲ. ಸ್ಮರಣೆ ಅಂದ್ರೆ ಭಗವಂತ ನಾಮಸ್ಮರಣೆ ಮಾಡ್ತೀವಲ್ಲ, ಚಿಂತನ, ಅದೊಂದು ಚಿಂತನ ಅಂತ ಕೆಲವರು ಅರ್ಥ ಮಾಡೋರಿದ್ದಾರೆ. ಆದ್ರಿಂದ ಅವಳಿಗೆ ಅಲ್ಲಿ ಮರ್ತಿರ್ಲಿಲ್ಲ ಅಂತ ಕೆಲವರು ವ್ಯಾಖ್ಯಾನ ಮಾಡಿಬಿಡ್ತಾರೆ. ಅಂತ ಕಠಿಣ ಸಂದರ್ಭದಲ್ಲಿಯೂ ಕೂಡ ಅವಳಿಗೆ ಭಗವಂತ ನಾಮ ಅನುಸಂಧಾನ ಮರೆತಿರ್ಲಿಲ್ಲ, ಹೋಗಿದ್ದಿಲ್ಲ. ಅದು ಸ್ಮರಣೆ ಮಾಡ್ಕೊಳ್ಳೋದು ಅಂದ್ರೆ ಭಗವಂತ ನಾಮಸ್ಮರಣೆ ಮಾಡ್ಕೊಳ್ಳೋದು ಅಂದ್ರೆ ಏನರ್ಥ, ಯಾವತ್ತೂ ಮಾಡ್ತಾನೆ ಇರ್ತಾಳೆ. ಧ್ಯಾನ ಮಾಡಿಲ್ಲ ಅಂತ ಅರ್ಥ.
ಮರೆತಿದ್ದನ್ನು ತಂದ್ಕೊಂಡ್ಲು ಅಂತ ಅನ್ನೋದಕ್ಕೆ ಆ ದೃಷ್ಟಾಂತ ಸೂಕ್ತ ಆಗ್ತದ ಇಲ್ವಾ? ಹಾಗೆ ಭಿನ್ನಾಭಿಪ್ರಾಯ ಉಳಿತದೆ. ಅದನ್ನು ಪೂರ್ಣವಾಗಿ ಬಗೆಹರಿಸಲಿಕ್ಕೆ ನಮ್ಗೆ ಆಗೋದಿಲ್ಲ ಇವತ್ತು ನಮಗಿರೋ ಸಂಪನ್ಮೂಲಗಳಲ್ಲಿ ಅಂತಲೇ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಅಂತೂ ಇದಂತೂ ಸರಿ, ಯಾವ ಪ್ರಸಂಗದಲ್ಲಿ, ಯಾವ ಸಂದರ್ಭದಲ್ಲಿ, ಯಾವ ದೃಷ್ಟಾಂತದಲ್ಲಿ ಹೀಗಾಯಿತು ಅಂತ ಗೊತ್ತಾಗದೆ ಹೋದ್ರೂ ಕೂಡ ಭಾರತೀಗೆ ಆ ಅಪರೋಕ್ಷ ಜ್ಞಾನ ಮರೆ ಆಗೋದು ಹೌದು, ಯಾವಾಗಾದ್ರೂ ಒಮ್ಮೊಮ್ಮೆ. ಇದು ನಿರ್ವಿವಾದ. ಮುಖ್ಯ ಪ್ರಾಣನಿಗೆ ಅದು ಮರೆ ಆಗೋದಿಲ್ಲ. ಇಲ್ಲಿ ಮರೆ ಆಗೋದೇ ಇಲ್ಲ, ಅವನಿಗೆ ಯಾವ ಕಾಲಕ್ಕೂ ಮರೆ ಆಗೋದಿಲ್ಲ. ಆದ್ರೆ ಅಲ್ಲಿದ್ದಷ್ಟು ಇರೋದಿಲ್ಲ, ಜ್ಞಾನವಾಗಲಿ ಬಲ ಆಗಲಿ. ಇದನ್ನ ನನಗೆ ನಿನ್ನೆ ಹೇಳಲಿಕ್ಕಾಗಿರ್ಲಿಲ್ಲ ಈ ಅಂಶ, ಹಿಂದೆನೂ ಪ್ರಾಯ ಹೇಳಿರ್ಲಿಲ್ಲ. ಇದನ್ನು ಓದ್ತಾ ಹೋದಂತೆ ಇದು ವಿಷಯ ಸ್ಪಷ್ಟ ಆಯಿತು. ಆದ್ರಿಂದ ವಾಯುವಿಗೂ ಭಾರತಿಗೂ ಭೀಮಸೇನ ದ್ರೌಪದಿ ಮೊದಲಾದ ಅವತಾರ ರೂಪಗಳಲ್ಲಿ ಕದಾಚಿತ್ ಅಪರೋಕ್ಷ ವ್ಯಕ್ತ ಆಗದಿರುವುದು ಮೋಹ ಅನಿಸುತ್ತದೆ ಅಂತ ಈ ಮಾತೇನಿದೆ, ನಮಗೆ ಈ ಮಾತು ಗ್ರಾಹ್ಯ ಆಗೋದಿಲ್ಲ. ಅದರಿಂದ ಅದು ಬೇಡ. ಅದು ಶತಜನ್ಮಸು ಪೂರ್ವಂತು ಜ್ಞಾನೋದಯ ಉದೀರ್ಯತೆ ಅಪರೋಕ್ಷೇಣ ಪಾರೋಕ್ಷಾತ್ ಪೂರ್ಣ ಜ್ಞಾನಂ ಸದೈವತ್ತು. ಇದು ನಮಗೆ ಈ ಶ್ಲೋಕದ ಬಗ್ಗೆ ಏನು ವಿವಾದ ಇಲ್ಲ. 100 ಜನ್ಮಗಳಿವೆ. 100 ಜನ್ಮಗಳಲ್ಲಿ ಮೊದಲನೇ ಜನ್ಮದಲ್ಲಿ ಜ್ಞಾನೋದಯ ಆಗ್ತದೆ. ಅದನ್ನು ನಾವು ನೋಡಿದ್ದೀವಿ ಈಗಾಗಲೇ. ಜ್ಞಾನೋದಯ, ಯಾವ ಜ್ಞಾನೋದಯ? ಅದು ಅಪರೋಕ್ಷದಿಂದ ಜ್ಞಾನೋದಯ, ಅಪರೋಕ್ಷ ಸಾಕ್ಷಾತ್ಕಾರ. ಅದು ಅಪರೋಕ್ಷ ಸಾಕ್ಷಾತ್ಕಾರ ಅನ್ಬೇಕಾಗಿಲ್ಲ, ಸಾಕ್ಷಾತ್ಕಾರ ಅಂದ್ರೆ ಅಪರೋಕ್ಷನೇ. ಅದು ಪಾರೋಕ್ಷಾತ್ ಪೂರ್ಣ ಜ್ಞಾನ ಸದೈವ. ಪರೋಕ್ಷ ಜ್ಞಾನ ಅವರಿಗೆ ಪೂರ್ಣವಾಗಿ ಯಾವತ್ತಿನಿಂದಲೂ ಇರ್ತದೆ. ಅದು ಆ ಜೀವ ಸ್ವರೂಪ. ಅದು ಅವರಿಗೆ, ನಮ್ಮಂಥವರಿಗೆ ಪರೋಕ್ಷ ಜ್ಞಾನವೇ ಇರೋದಿಲ್ಲ. ಶಾಸ್ತ್ರಗಳಿಂದ ಎಷ್ಟೆಷ್ಟೋ ಶಾಸ್ತ್ರಗಳನ್ನ ಅಭ್ಯಾಸ ಮಾಡಿ ಮನನ ಮಾಡಿ ಪರೋಕ್ಷ ಜ್ಞಾನವನ್ನು ನಾವು ಇನ್ನೂ ಸಂಪಾದನೆ ಮಾಡಬೇಕಾಗಿದೆ. ಅವನಿಗೆ ಪರೋಕ್ಷ ಜ್ಞಾನ ಎಂದಿಂದಲೂ ಸಿದ್ಧ. ಶತಜನ್ಮಗತಾಯಾಶ್ಚ ಅಪರೋಕ್ಷೋಜ್ಜಿತಿರ್ಭವೇತ್ ಕ್ವಚಿತ್ ಕ್ವಚಿತ್ ಸರಸ್ವತ್ಯಾಹ ಅಂಶಾವತರಣೇಶ್ವಿತಿ ಅಂತ ಇದೆಯಾ, ಈ ಮಾತು ಇದೆಯಲ್ಲ, ಈ ಮಾತಿನ ಬಗ್ಗೆನೂ ಕೂಡ ಒಂದು ಸ್ವಲ್ಪ ವಿವಾದ ಇದೆ. ಸ್ವಲ್ಪ ವಿವಾದ ಅಂದ್ರೆ ಅದು ಹಿಂದಿನ ಶ್ಲೋಕಕ್ಕೆ ಸಂಬಂಧಪಟ್ಟದ್ದೇ. ಅದು ಬ್ರಹ್ಮಣಸ್ತು ಅಂಶರೂಪೇಶು ಭಾರತ್ಯ ಜ್ಞಾನವರ್ಜನಂ ಅಂತ ಏನು ಶ್ಲೋಕ ಇದೆಯಲ್ಲ, ಮುಖ್ಯವಾಯು ಅವತಾರ ಮಾಡಿದಾಗ, ಭಾರತೀಯ ಅವತಾರ ಮಾಡಿದಾಗ ಜ್ಞಾನ ಇಲ್ಲದಂತಾಗ್ತದೆ ಅನ್ನೋ ಮಾತಿದೆಯಲ್ಲ, ಆ ಮಾತಿಗೆ ಹೊಂದ್ಕೊಂಡದ್ದೇ ಇದು ಈ ಮಾತು. ಅಲ್ಲಿ ಈ ಶಕ್ತಿ ವಿವೇಕ ಅನ್ನೋ ಗ್ರಂಥವನ್ನು ಆಚಾರ್ಯರು ಉದ್ಧರಿಸಿದಾಗ 3ನೇ ಸಾಲಿನಲ್ಲಿ ಬ್ರಹ್ಮಣಸ್ತು ರೂಪೇಶು ಭಾರತ್ಯ ಜ್ಞಾನವರ್ಜನಂ ಅಂತ ಹೇಳಿದ್ರು ನೋಡಿ. ಅಲ್ಲಿ ಬ್ರಹ್ಮ ಅಂದ್ರೆ ಮುಖ್ಯವಾಯು, ಅವನಿಗೆ ಅಂಶರೂಪದಲ್ಲಿ, ಈ ಅಂಶರೂಪದಿಂದ ಅವನು ಹುಟ್ಟಿದಾಗ, ಮತ್ತೆ ಭಾರತೀ ದೇವಿ ಅವಳು ಅವತಾರ ಮಾಡಿದಾಗ ಜ್ಞಾನ ಇಲ್ಲದಂತಾಗುವುದು ಅನ್ನೋದಿದೆಯಲ್ಲ, ಇಬ್ಬರಿಗೂ ಸಮಾನವಾಗಿ ಹೇಳಿದ್ರಲ್ಲಿ. ಆದ್ರೆ ಅವರಿಬ್ಬರಲ್ಲಿ ಮತ್ತೆ ಭಾರತಿ ಸ್ವಲ್ಪ ಕೆಳಗೆ ಬರ್ತಾಳೆ ಅನ್ನೋದು ಅಲ್ಲಿ ಬರಲಿಲ್ಲ. ಇಬ್ಬರನ್ನು ಒಂದೇ ಗ್ರೇಡ್ ನಲ್ಲಿ ಹೇಳಿದ್ರಲ್ಲಿ, ಒಟ್ಟಿಗೆ ಹೇಳಬೇಕಾದ ಅನಿವಾರ್ಯತೆ ಇತ್ತು, ಹಾಗೆ ಹೇಳಿದ್ರು. ಭಾರತಿಗೆ ಶತಜನ್ಮಗತಾಯ ಅಷ್ಟೇ ಅಪರೋಕ್ಷ ಜ್ಞಾನ ಬಂದ ಮೇಲೆ ಏನು 100 ಜನ್ಮಗಳು ಸವಿಸಬೇಕಾಗಿದೆಯಲ್ಲ ಆಕೆ, ಇದೇ ಶತಜನ್ಮಗತಾಯ ಅಷ್ಟೇ. ಅಂದ್ರೆ 100 ಜನ್ಮಗಳಲ್ಲಿ ಅಪರೋಕ್ಷೋಜ್ಜಿತಿರ್ ಭವೇತ್, ಅಪರೋಕ್ಷ ಜ್ಞಾನ ಇಲ್ಲದಂತಾಗ್ತದೆ. ಯಾವಾಗಂದ್ರೆ ಕ್ವಚಿತ್ ಕ್ವಚಿತ್, ಎಲ್ಲೋ ಒಮ್ಮೊಮ್ಮೆ. ಮತ್ತೆ ಅಂಶಾವತರಣೇಶ್ವಿತಿ, ಅಂಶಾವತರಣಗಳಲ್ಲಿಯೂ. ಇದು ಯಾರಿಗೆ ಇದೆಲ್ಲ? ಸರಸ್ವತ್ಯಾಹ, ಸರಸ್ವತಿ ಅಂತ ಶಬ್ದ ಇದೆ. ನಾನು ಒಂದು ಕಳೆದ ದಿವಸ ಹೇಳಿದೆ, ಸರಸ್ವತಿ ಅಂದ್ರೆ ಇದು ಚತುರ್ಮುಖ ಬ್ರಹ್ಮನ ಪತ್ನಿ ಅಂತ ಅರ್ಥ ಅಲ್ಲ ಇದಕ್ಕೆ. ಸರಸ್ವತಿ ಅಂತಂದ್ರೆ ಮುಖ್ಯ ಪ್ರಾಣನ ಪತ್ನಿ ಅಥವಾ ರುಜುಗಣಸ್ಥರ ಪತ್ನಿ. ಎಲ್ಲಾ ರುಜುಗಣಸ್ಥರ ಪತ್ನಿಯರಿಗೂ ಕೂಡ ಸರಸ್ವತಿ ಅಂತಾನೆ ಅಂತಾರೆ. ಯಾಕೆಂದ್ರೆ ಸರಸ್ವತಿ ಅಂದ್ರೆ ಹೆಂಡತಿ ಅಂತ ಅರ್ಥ. ನಾನು ಅದನ್ನ ನಿನ್ನೆ ತತ್ಕಾಲದಲ್ಲಿ ಊಹೆ ಮಾಡಿ ಹೇಳ್ಬಿಟ್ಟಿದ್ದೆ. ಆಮೇಲೆ ಸಂಶಯ ಬಂದ ನನಗೆ, ನಾ ಹೇಳಿದ್ ಸರಿ ಇದೆಯೋ ಇಲ್ಲೋ ಅಂತ. ಆದ್ರೆ ಬನ್ನಂಜ ಗೋವಿಂದಾಚಾರ್ಯರು ನಾನು ಹೇಳಿದ್ದನ್ನ ಸಮರ್ಥನೆ ಮಾಡಿದ್ದಾರೆ. ನಾನು ಹೇಳಿದ್ದನ್ನ ಅವ್ರು ಸಮರ್ಥನೆ ಮಾಡಬೇಕಾಗಿಲ್ಲ, ಅವ್ರು ಹೇಳಿದ್ದಾರೆ. ಆದ್ರೆ ಅವ್ರು ಹೇಳಿದ್ದನ್ನ ನಾನು ಗಮನಕ್ಕೆ ತಂದ್ಕೊಂಡಿರ್ಲಿಲ್ಲ. ಯಾಕೆಂದ್ರೆ ಒಂದ್ಸರಿ ಪ್ರವಚನ ಕೂತಾಗಲೂ ಕೂಡ ಎಲ್ಲವನ್ನೂ ಓದೇ ಹೇಳ್ತೀನಿ ಅನ್ನೋದು ಆಗೋದಿಲ್ಲ. ಕೆಲವನ್ನು ಓದಿರ್ತೇವೆ, ಕೆಲವನ್ನು ಓದಲಿಕ್ಕೆ ಮರೆತು ಹೋಗಿರ್ತೇವೆ, ಕೆಲವನ್ನು ತತ್ಕಾಲದಲ್ಲಿ ಏನು ಹೊಳಿತದೋ ಅದನ್ನೇ ಹೇಳ್ಬೇಕಾಗ್ತದೆ. ಸರಸ್ವತಿ ಅಂದ್ರೆ ಚತುರ್ಮುಖ ಬ್ರಹ್ಮನ ಪತ್ನಿ ಅಲ್ಲ. ಸರಸ್ವತಿ ಅಂತಂದ್ರೆ ರುಜುಗಣಸ್ಥರ ಪತ್ನಿ. 1ನೇವನ ಪತ್ನಿಯು 100ನೇವನ ಪತ್ನಿಯು ಎಲ್ಲರೂ ಸರಸ್ವತಿಯರೇ, ಶ್ರೇಷ್ಠ ಸ್ತ್ರೀ, ರುಜುಗಣಸ್ಥರ ಪತ್ನಿ ಅಂತ ಅರ್ಥ. ಅದನ್ನ ಬನ್ನಂಜ ಗೋವಿಂದಾಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರಿಂದ ನಾನು ಹೇಳಿದ ಅರ್ಥ ಉಚಿತವಾಗಿದೆ ಅಂತ ನನಗೆ ಸಮಾಧಾನ ಅನ್ನಿಸ್ತು. ನೋಡಿ, ಸರಸ್ವತ್ಯಾಹ, ಸರಸ್ವತಿ ಪದ ಯೋಗ್ಯಾಯಾಹ. ಸರಸ್ವತಿ ಅಂದ್ರೆ ಲಿಟರಲಿ ಸರಸ್ವತಿ ಅಲ್ಲ, ಸರಸ್ವತಿ ಪದಕ್ಕೆ ಯೋಗ್ಯಳಾದ ಸ್ತ್ರೀ. ರುಜುಸ್ತ್ರೀಯಾಹ, ಸ್ಪಷ್ಟ ಆಯ್ತಲ್ಲ. ಹೆಚ್ಚು ಕಡಿಮೆ ನಾನು ನಿನ್ನೆ ಅದನ್ನೇ ಹೇಳಿದ್ದೆ. ರುಜುಸ್ತ್ರೀಯಾಹ ಅಂಶಾವತರಣೇಶು, ಅವತಾರ ಮಾಡಿದಾಗ ಕದಾಚಿತ್ ಅಪರೋಕ್ಷ ಉಜ್ಜಿತಿರಪಿ ಭವೇತ್. ಈಗ ಒಂದು ಇನ್ನೂ ಬಗೆಹರಿಸಿಕೊಳ್ಬೇಕಾದ ಒಂದು ಅಂಶ ಉಳಿದಿದೆ.
ಪ್ರಾಯ ವಿದ್ವಾಂಸರ ನಡುವೆ ಬಗ್ಗೆ ಅರಿತದೋ ಇಲ್ಲ ಗೊತ್ತಾಗೋದಿಲ್ಲ. ಚತುರ್ಮುಖ ಬ್ರಹ್ಮನ್ ಈ ಮುಖ್ಯ ಪ್ರಾಣನಿಗೆ ಮೂಲ ರೂಪದಲ್ಲಿ ಆಗಲಿ ಅವತಾರ ರೂಪದಲ್ಲಿ ಆಗಲಿ ಅಪರೋಕ್ಷ ಜ್ಞಾನಕ್ಕೆ ಚ್ಯುತಿ ಇಲ್ಲ. ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಇರಬಹುದು. ಅಲ್ಲಿ 100 ಇದ್ರೆ ಇಲ್ಲಿ 99. ಅಪರೋಕ್ಷ ಜ್ಞಾನ ಮರೆ ಆಗೋದಿಲ್ಲ ಅವನಿಗೆ. ಸರಸ್ವತಿ ಭಾರತೀ ದೇವಿಗೆ ಮರೆ ಆಗ್ತದೆ ಅಂತ ನೋಡಿದ್ವಿ. ಅದು ಯಾವಾಗ ಮರೆ ಆಗ್ತದೆ? ಅವತಾರ ರೂಪದಲ್ಲಿ ಮಾತ್ರನೋ ಮೂಲ ರೂಪದಲ್ಲಿಯೂ ಆಗ್ತದೋ ಅಂತ ಒಂದು ಸಂಶಯ ಇನ್ನೂ ಉಳಿದಿದೆ. ಕೆಲವರು ವಿದ್ವಾಂಸರು ಮೂಲ ರೂಪದಲ್ಲಿಯೂ ಆಗ್ತದೆ ಅಂತ ಹೇಳೋರಿದ್ದಾರೆ. ಇದು ವಿಚಿತ್ರವಾದ್ದು. ಮೂಲ ರೂಪದಲ್ಲಿಯೂ ಕೂಡ ಭಾರತೀ ದೇವಿಗೆ ಅಪರೋಕ್ಷ ಜ್ಞಾನದ ಒಂದು ಸ್ವಲ್ಪ ಅಪರೋಕ್ಷ ಜ್ಞಾನ ಮರೆ ಆಗೋದಿದೆ ಅಂತ. ಆದ್ರೆ ನನ್ನ ಮನಸ್ಸಿಗೆ ಅದನ್ನ ಯಾಕೋ ಒಪ್ಲಿಕ್ಕೆ ಸಮಾಧಾನ ಇಲ್ಲ. ಇಲ್ಲಿ ಮಾತ್ರ ಅವಳಿಗೆ ಮರೆ. ಅವತಾರ ಮಾಡಿದಾಗ ಮಾತ್ರ ಇಂದ್ರಸೇನ, ನಾಳಾಯನಿ ಮತ್ತು ಇತ್ಯಾದಿ ವಿಪ್ರಕನ್ಯಾ ಇತ್ಯಾದಿ ರೂಪದಿಂದ ಅವತಾರ ಮಾಡಿದಾಗ, ದ್ರೌಪದಿಯಾಗಿ ಅವತಾರ ಮಾಡಿದಾಗ ಮಾತ್ರ ಅಪರೋಕ್ಷ ಜ್ಞಾನ ಇಲ್ಲದಂತಾಗುವುದು. ಹೊರತು ಮೂಲ ರೂಪದಲ್ಲಿ ಕೂಡ ಅವಳಿಗೆ ಆಗ್ತದೆ ಅಂತ ಅನ್ನೋದಕ್ಕೆ ಯಾವುದೇ ಪ್ರಮಾಣ ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಆದ್ರೆ ವ್ಯಾಖ್ಯಾನ ಮಾತ್ರ ಮಾಡಿದ್ದಾರೆ ಕೆಲವರು ಅನೇಕ ಟಿಪ್ಪಣಿಗಳಲ್ಲಿ. ಯಾಕೆಂದ್ರೆ ಈ ಶ್ಲೋಕ ನೋಡಿ, ಕೊನೆಯ ಶ್ಲೋಕ ನೋಡಿ, ಶತಜನ್ಮಗತಾಯಾಶ್ಚ ಅಂದ್ರೆ 100 ಜನ್ಮದಲ್ಲಿದ್ದವಳಿಗೆ, 100 ಜನ್ಮಗಳನ್ನು ಪ್ರಾರಂಭಿಸಿದವಳಿಗೆ ಅಂತ ಅರ್ಥ. ಅಪರೋಕ್ಷೋಜ್ಜಿತಿರ್ ಭವೇತ್, ಅಪರೋಕ್ಷ ಜ್ಞಾನವಿಲ್ಲದಂತಾಗುತ್ತದೆ. ಕ್ವಚಿತ್ ಕ್ವಚಿತ್ ಯಾವುದೋ ಪ್ರಸಂಗದಲ್ಲಿ. ಸರಸ್ವತ್ಯಾಹ ಅಂದ್ರೆ ರುಜುಸ್ತ್ರೀಗೆ ಅಂತ ಅರ್ಥ. ಅಂಶಾವತರಣೆ ಶ್ವಿತಿ, ಅಂಶಾವತಾರ ಮಾಡಿದಾಗ. ಇಲ್ಲಿ ಈ ಅಪರೋಕ್ಷ ಜ್ಞಾನ ಇಲ್ಲದಂತಾಗುವುದು ಅನ್ನೋದನ್ನ ಅವತಾರ ರೂಪಕ್ಕೆ ಮಾತ್ರ ಸೀಮಿತ ಮಾಡ್ಕೋಬೇಕು, ಆ 100 ಜನ್ಮಗಳಿಗೆ ಸೀಮಿತ ಮಾಡ್ಕೋಬೇಕು ಅಂತ ಒಂದು ಸಂಶಯ ಉಳಿತದೆ. ಅದನ್ನ ಈ ಟಿಪ್ಪಣಿಕಾರರೆಲ್ಲ ಆ 100 ಜನ್ಮಕ್ಕೂ ಕೂಡ ಸೀಮಿತ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಈ ಭಾಗವತದ ಏಕಾದಶ ಸ್ಕಂದಕ್ಕೇನೆ ಒಂದು ಟಿಪ್ಪಣಿ ಇದೆ, ಪ್ರಮೇಯ ಚಂದ್ರಿಕಾ ಅಂತ ಹೇಳಿ, ತಾಮ್ರಪರ್ಣಿ ಆಚಾರ್ಯರದು ಪ್ರಾಯ. ಇದು ಅದನ್ನ ಆಮೇಲೆ ನೋಡಿದ್ರೆ ಗೊತ್ತಾಗ್ತದೆ. ಪ್ರಾಯ ಒಂದು ಶ್ರೀನಿವಾಸ ತೀರ್ಥರದು, ಇನ್ನೊಂದು ತಾಮ್ರಪರ್ಣಿದ್ದು. ಇಲ್ಲಿ ನೋಡಿ, ಸರಸ್ವತ್ಯಾಹ ಬ್ರಹ್ಮಣಾ ಸಹ ಶತಕಾಲಾತ್ ಪೂರ್ವಮೇವ ಅಪರೋಕ್ಷ ಜ್ಞಾನೇ ಜಾತೆ ತದಾರಭ್ಯ ಶತಜನ್ಮಗತ ಅಪಿ ಅಂಶಿ ರೂಪೇಶ್ವೇವ. ಅಂಶಿ ಅಂದ್ರೆ ಮೂಲ, ಅಂಶ ಅಂದ್ರೆ ಅವತಾರ ರೂಪ. ಅಂಶಿ ರೂಪೇಶ್ವೇವ ಕ್ವಚಿತ್ ಅಪರೋಕ್ಷ ಜ್ಞಾನ ಆಚ್ಛಾದನಂ ಭವೇತ್. ಮೂಲ ರೂಪದಲ್ಲೇ ಕದಾಚಿತ್ ಅಪರೋಕ್ಷ ಜ್ಞಾನ ಇಲ್ಲದಂತಾಗುತ್ತದೆ. ತಥಾ ಅಂಶಾವತರಣೇಶ್ವಪಿ ಭವೇತ್. ಅಲ್ಲಿ ಹೇಗಾಗ್ತದೆ ಹಾಗೆ ಇಲ್ಲಿಯೂ ಹಾಗೆ ಆಗ್ತದೆ. ಮತ್ತೆ ಅಲ್ಲೇ ಆಗ್ತದ ಅಂದ್ಮೇಲೆ ಇಲ್ಲಿ ಆಗ್ತದೆ ಅಂತ ಹೇಳ್ಬೇಕಾ ಪ್ರತ್ಯೇಕವಾಗಿ? ಹಾಗೆ ಪುರಾಣಿಕರು ಕೂಡ ಇದನ್ನೇ ಅನುವಾದ ತಗೊಂಡಿದ್ದಾರೆ ತಮ್ಮ ಕನ್ನಡ ಅನುವಾದದಲ್ಲಿ. ಭಾರತೀಯಾಗಿರುವಾಗ ಅವಳಿಗೆ ಅಂಶಾವತಾರದಲ್ಲಿ ಅಪರೋಕ್ಷ ಜ್ಞಾನ ಆಗಾಗ ಇಲ್ಲದಂತಾಗುವುದು, ಇಲ್ಲದಾಗಂತಾಗುವುದೆಂದು ಬೇರೆ ಏನು ಹೇಳಬೇಕಾ? ಹಾಗೆ ಹೇಳಬೇಕಾದ ಅಗತ್ಯ ಇದೆ? ಇಲ್ಲ. ಆದ್ರೆ ಈ ಮಾತೇನಿದೆಯಲ್ಲ, ಮೂಲ ರೂಪದಲ್ಲಿಯೂ ಅವಳಿಗೆ ಸಮಸ್ಯೆ ಆಗ್ತದೆ ಅಂತ ಹೇಳಿ, ಅದನ್ನ ಟಿಪ್ಪಣಿಕಾರರಲ್ಲೇ ವಿವಾದ ಇದ್ದಂತೆ ಕಾಣಿಸ್ತದೆ, ಪ್ರಾಚೀನ ಟಿಪ್ಪಣಿಕಾರರಲ್ಲೇ. ಇಲ್ಲಿ ನೋಡಿ, ಈ ಶ್ರೀನಿವಾಸ ತೀರ್ಥದ ಒಂದು ಟಿಪ್ಪಣಿ ಇದೆ ಅಂತ ಹೇಳಿದ್ನಲ್ಲ, ಇತ್ಯಾಹು ಅಂತ ಹೇಳಿದಾರೆ. ಒಂದು ಅಭಿಪ್ರಾಯ ವ್ಯಕ್ತ ಮಾಡಿ ಅವರು ಇತ್ಯಾಹು ಹೀಗೆ ಹೇಳ್ತಾರೆ ಅಂದ್ರೆ ತನಗೆ ಅದು ಪ್ರಾಯ ಒಪ್ಪಿಗೆ ಇಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿವೆ. ತಥಾ ಭಾರತ್ಯಾಹ ಅಂಶಾವತಾರೇಣ ಗಣನೇಶ್ವಪಿ ಕ್ವಚಿತ್ ಕ್ವಚಿತ್ ಅಪರೋಕ್ಷ ಉಜ್ಜಿತಿ ಭವೇತ್ ಇತಿ ಯೋಜ್ಯಂ ಇತ್ಯಾಹು. ಶತಜನ್ಮಗತಾಯಾಶ್ಚ ಸರಸ್ವತ್ಯಾಹ 100 ಜನ್ಮವನ್ನು ಅವಳು ತಾಳಿದಾಗಲೂ ಕೂಡ ಭಾರತೀ ಭಾವಾತ್ ಪೂರ್ವಂ ವಿದ್ಯಮಾನಾಯಾಹ 100ರಲ್ಲಿ ಸರಸ್ವತಿ, 99ರಲ್ಲಿ ಭಾರತಿ, ಅದಕ್ಕಿಂತ ಮುಂಚೆ ಏನಿರ್ತಾವ ಅನೇಕ ಜನ್ಮಗಳನ್ನು ತಾಳಿರ್ತಾಳಲ್ಲ, ಅಲ್ಲಿ ಕ್ವಚಿತ್ ಕ್ವಚಿತ್ ಅವಸ್ಥಾ ವಿಶೇಷ, ಆ 100 ಜನ್ಮಗಳಲ್ಲಿ ಮೂಲ ರೂಪದಲ್ಲಿ ಇದ್ದಾಗಲೇ ಅಪರೋಕ್ಷ ಉಜ್ಜಿತಿ ಭವೆ. ಆಮೇಲೆ ಅವತಾರ ರೂಪದಲ್ಲೂ ಹಾಗಾಗ್ತದೆ. ಇತ್ಯಾಹು ಅಂತ ಮಾತಿನ ಅರ್ಥ ಏನು? ಹೀಗೆ ಕೆಲವರು ಹೇಳ್ತಾರೆ. ನನಗೆ ಯಾಕೋ ಈ ಸಮ್ಮತ ಇಲ್ಲ ಅಂತ ಶ್ರೀನಿವಾಸ ತೀರ್ಥ ಹೇಳಿದಂತೆ ಕಾಣಿಸ್ತದೆ. ಮತ್ತೆ ಸ್ವಯಂ ಬನ್ನಂಜೆ ಗೋವಿಂದಾಚಾರ್ಯರು ಕೂಡ ಅದೇನು ಹೇಳಿದ್ದಾರೆ ಅಂತಂದ್ರೆ, ಅಂಶಾವತರಣೇಶು ಅಂತ ಅದಕ್ಕೆ ಸೀಮಿತ ಮಾಡಿದ್ದಾರೆ. ಈ ಜ್ಞಾನ ಸರಸ್ವತಿ ಭಾರತೀ ದೇವಿಗೆ ಜ್ಞಾನ ಇಲ್ಲದಂತಾಗುವುದೇನಿದೆಯಲ್ಲ, ಅಂಶಾವತಾರದಲ್ಲಿ ಮಾತ್ರ. ಸರಸ್ವತ್ಯಾಹ ಅಂದ್ರೆ ಸರಸ್ವತಿ ಪದ ಯೋಗ್ಯಾಯಾಹ ರುಜುಸ್ತ್ರೀಯಾಹ ಅಂಶಾವತರಣೇಶು ಕ್ವಚಿತ್ ಕ್ವಚಿತ್ ಅಪರೋಕ್ಷ ಉಜ್ಜಿತಿ ಭವೇತ್. ಅವತಾರೇಶು ಆವೃತಂ ಭವತಿ ಅಪರೋಕ್ಷ ಜ್ಞಾನಂ ತಾಸಾಂ. ಅಪರೋಕ್ಷ ಜ್ಞಾನ ಇರ್ತದೆ, ಅದಕ್ಕೊಂದು ಮುಸುಕು ಆವರಣ ಬಂದ್ಬಿಡ್ತದೆ. ಅಪರೋಕ್ಷ ಜ್ಞಾನಾನಂತರಂ ಭಾರತೀ ಭಾವಾತ್ ಪೂರ್ವಂ ಯಾನಿ ಯಾನಿ ದ್ಯೂನಾನಿ ಶತಜನ್ಮಾನಿ ತತ್ವಗತಾಯಾಹ ಸರಸ್ವತ್ಯಾಹ. ಆ ಮೂಲ ರೂಪದಲ್ಲಿ
1ರಿಂದ 98, 99 ಈ ಯಾವ ಹಂತದಲ್ಲಿಯೂ ಅವಳಿಗೆ ಅಪರೋಕ್ಷ ಜ್ಞಾನದ ಉಜ್ಜಿತಿ ಆಗೋದಿಲ್ಲ, ಅದಕ್ಕೊಂದು ಆವರಣ ಬರೋದಿಲ್ಲ. ಆ ಆವರಣ ಬರೋದು ಅವತಾರ ರೂಪದಲ್ಲಿ ಮಾತ್ರ ಅಂತ ಬನಂಜ ಗೋವಿಂದಾಚಾರ್ಯ ಹೇಳಿದ್ದಾರೆ. ಇದೇ ನನಗೂ ಸರಿ ಕಾಣುತ್ತದೆ. ಅವ್ರನ್ನ ಪರಶುಕ್ಲತ್ರಯರು ಅಂತ ಅನ್ನೋದೇ ನಾವು ಆ ಕಾರಣಕ್ಕಾಗಿ. ಅವರಿಗೆ ಅಲ್ಲಿ ಏನೂ ಆಗೋದೇ ಇಲ್ಲ, ಅಲ್ಲಿ ಅವರಿಗೆ ಆವರಣ ಬರುವುದೇ ಇಲ್ಲ. ಆವರಣ ಬರುವುದೆಲ್ಲ ಇಲ್ಲೇ. ಮತ್ತೆ ಈ ಭಾಗವತ ತಾತ್ಪರ್ಯದ ಈ ಶ್ಲೋಕ ಇದೆ ನೋಡಿ, ಅಂಶಾವತರಣೆ ಶ್ವಿತಿ ಅಂತಿದೆ ನೋಡಿ ಆ ಶ್ಲೋಕ. ಈಗ ನಾವು ಅಂಶಾವತರಣೆ ಶ್ವಪಿ ಅಂತ ಏನಾದ್ರು ಇದ್ದಿದ್ರೆ, ಅವತಾರ ರೂಪಗಳಲ್ಲಿಯೂ ಆವರಣ ಬರ್ತದೆ ಅಂತಿದ್ರೆ ಅಲ್ಲಿಯೂ ಬರ್ತದೆ ಅಂತ ಹಾಗಾದ್ರೆ ಇನ್ನೆಲ್ಲಿಂದ ಮೂಲ ರೂಪದಲ್ಲಿ ಅಂತ ಇಟ್ಕೋತಿದ್ವಿ. ಅಪಿ ಅಂತ ಇಲ್ಲ ಅಲ್ಲಿ. ಅಪಿ ಅಂತ ಇಲ್ಲದೆ ಇರೋದು ನೋಡಿದ್ರೆ ಅದನ್ನ ಇಲ್ಲಿ ಮಾತ್ರ ಸೀಮಿತ ಮಾಡಬೇಕು ಅನ್ನೋದು ಸ್ಪಷ್ಟ ಆಗ್ತದೆ. ಆದ್ರಿಂದ ಚತುರ್ಮುಖ ಮತ್ತು ಸರಸ್ವತಿಗಂತೂ ಏನು ಸಮಸ್ಯೆನೇ ಇಲ್ಲ. 100 ಜನ್ಮದ ಹಿಂದೆ ಅಪರೋಕ್ಷ ಜ್ಞಾನ ಬರೋಕ್ಕಿಂತ ಮುಂಚೆ ಏನು ಪರೋಕ್ಷ ಜ್ಞಾನ ಸ್ಥಿತಿ ಇತ್ತು ಅದೇ ಅವರಿಗೆ ಮೋಹ. ಈಗ ಅವರಿಗೆ ಅವತಾರ ಇಲ್ವೇ ಇಲ್ಲ. ಅದರಿಂದ ಅವ್ರ ಪ್ರಶ್ನೆ ಅಲ್ಲಿಗೆ ಮುಗಿದೋಯ್ತು. ಇನ್ನು ಇರುವವರು ಮುಖ್ಯ ಪ್ರಾಣ ಮತ್ತು ಭಾರತಿ. ಮುಖ್ಯ ಪ್ರಾಣ ಮತ್ತು ಭಾರತೀಯರಿಗೆ ಮೂಲದಲ್ಲಿ 100 ಜ್ಞಾನ ಇದ್ರೆ ಇಲ್ಲಿ 99 ಇರ್ತದೆ. ಅಲ್ಲಿದ್ದಷ್ಟು ಪೂರ್ಣ ಇಲ್ಲಿರೋದಿಲ್ಲ. ಆದ್ರೆ ಅಲ್ಲಿರುವ ಅಪರೋಕ್ಷ ಜ್ಞಾನ ಇಲ್ಲೂ ಇದ್ದೇ ಇರ್ತದೆ, ಅಪರೋಕ್ಷ ಜ್ಞಾನವೇ ಇರ್ತದೆ, ಅದು ಪೂರ್ಣ ಇರೋದಿಲ್ಲ ಅಷ್ಟೇ. ಇಲ್ಲಿ ಆ ಅಪರೋಕ್ಷ ಜ್ಞಾನಕ್ಕೆ ಚ್ಯುತಿ ಬರ್ತದೆ ಅಂತ ಹೇಳಬಾರದು. ಯಾರಿಗೆ? ಮುಖ್ಯ ಪ್ರಾಣಿಗೆ ಸಂಬಂಧಪಟ್ಟಂತೆ. ಮುಖ್ಯ ಪ್ರಾಣಿಗೆ ಸಂಬಂಧಪಟ್ಟಂತೆ ಇರುವುದು 90 ಆದ್ರೂ ಕೂಡ 99 ಆದ್ರೂ ಕೂಡ ಅದಕ್ಕೆ ಯಾವತ್ತಾದ್ರೂ ಆವರಣ ಬರ್ತದೆ ಅಂತ ಹೇಳಬಾರದು. ಅದು ನನಗೆ ಒಪ್ಪಿಗೆ ಆಗಲಿಲ್ಲ ಆ ವ್ಯಾಖ್ಯಾನ. ನನಗೆ ಒಪ್ಪಿಗೆ ಆಗಲಿಲ್ಲ ಅಂತಷ್ಟೇ ಅಲ್ಲ, ಎಷ್ಟೋ ಬೇರೆ ಮತ್ತಿಬ್ರು 2-3 ಜನ ಪಂಡಿತರು ಕೂಡ ಅದನ್ನ ಆ ವ್ಯಾಖ್ಯಾನವನ್ನು ಒಪ್ಪಲಿಲ್ಲ. ಮತ್ತೆ ಇದು ಮುಖ್ಯ ಪ್ರಾಣಂದಾಯ್ತು. ಅಲ್ಲಿಯೂ ಅಪರೋಕ್ಷ ಜ್ಞಾನ ಇದೆ, ಇಲ್ಲೂ ಅಪರೋಕ್ಷ ಜ್ಞಾನ ಇದೆ ಅವನಿಗೆ. ಚ್ಯುತಿ ಅಲ್ಲಂತೂ ಇಲ್ವೇ ಇಲ್ಲ, ಇಲ್ಲೂ ಇಲ್ಲ. ಆದ್ರೆ ಕಡಿಮೆ ಅಷ್ಟೇ. ಇಲ್ಲಿ ಕಡಿಮೆ ಹೇಗೆ ಅಂತ ಅನ್ನೋದಕ್ಕೆ ಕನ್ನಡಕ್ಕೆ ಹಾಕೊಂಡು ನೋಡೋದು, ಹಾಕದೆ ನೋಡೋದು ಅನ್ನೋದಕ್ಕೆ ನಾನು ಉದಾಹರಣೆ ಕೊಟ್ಟೆ. ಇನ್ನು ಸರಸ್ವತಿ ಭಾರತೀ ದೇವಿಗೆ ಮೂಲ ರೂಪದಲ್ಲಿ ಇದ್ದಷ್ಟು ಇರಲಿಲ್ಲ, ಅದಂತೂ ಸರಿಯೇ. ಗಂಡನಿಗೆ ಹೇಗೋ ಹೆಂಡತಿಗೂ ಹಾಗೆ. ಮತ್ತೆ ಅವತಾರ ರೂಪದಲ್ಲಿ ಇದ್ದ 99 ಕೂಡ ಕೆಲವು ಬಾರಿ ಮಸುಕಾಗಿಬಿಡ್ತದೆ, ಅದಕ್ಕೊಂದು ಆವರಣ ಬಂದ್ಬಿಡ್ತದೆ. ಈ ಆವರಣ ಮುಖ್ಯ ಪ್ರಾಣಿಗಿಲ್ಲ ಅವತಾರ ರೂಪದಲ್ಲೂ ಕೂಡ, ಆದ್ರೆ ಅವಳಿಗಿದೆ. ಆದ್ರೆ ಅವಳಿಗಾದ್ರೂ ಕೂಡ ಮೂಲ ರೂಪದಲ್ಲಿ ಆ 1ನೇ ಜನ್ಮದಿಂದ ಹಿಡಿದು 96, 97, 99 ಎಲ್ಲಿಯೂ ಕೂಡ ಅವಳಿಗೆ ಆವರಣ ಇದೆ ಅಂತ ಹೇಳೋದು ಯಾಕೋ ನನಗೆ ಸರಿ ಕಾಣೋದಿಲ್ಲ. ಅವತಾರ ರೂಪದಲ್ಲಿ ಹಾಗಾಗ್ತದೆ. ಯಾಕೆ? ನಾವು ಹಿಂದೆ ನೋಡಿದ್ದೇವೆ ಬೇಕಾದಷ್ಟು. ಮಾನುಷಾನ್ನೋಪಭೋಜೇನ ಸಂಸರ್ಗಾನ್ ಮಾನುಷೇಶು ಚ ಮನುಷ್ಯ ಪುತ್ರತಾಯಾಶ್ಚ ಭಾವೋ ಮಾನುಷಯೇತಯೋ. ಕೊನೆಗೂ ಎಲ್ಲಿ ತಿಳಿಸ್ತದೆ ಅಂದ್ರೆ ಅವಳಿಗೆ ಹಾಗಾಗ್ತದೆ ಅಂದ್ರೆ ನಿಮ್ಮ ಸ್ಥಿತಿ ಏನ್ ನೋಡ್ಕೊಳ್ಳಿ ಅಂತ. ಮನುಷ್ಯರ ನಾನು ಅದನ್ನೇ ಹೇಳೋದು ಅನೇಕ ಬಾರಿ. ಮನುಷ್ಯರ ಸಂಪಾದನೆ ಮಾಡಿದನ್ನ, ಮನುಷ್ಯರು ಅಡಿಗೆ ಮಾಡಿದನ್ನ, ಮನುಷ್ಯರು ಬಡಿಸಿದ ಅನ್ನ ತಿನ್ನುವವರು ಮನುಷ್ಯರೇ. ಮಾನುಷಾನ್ನೋಪಭೋಗೇನ ಸಂಸರ್ಗಾನ್ ಮಾನುಷೇಶು. ಒಂದು ಮಗು ಕಣ್ಣು ಬಿಟ್ಟಾಗಿಂದ ಸ್ಮಶಾನಕ್ಕೆ ಹೋಗೋ ತನಕ ನೋಡೋದಿಲ್ಲ ಮನುಷ್ಯರನ್ನೇ. ಬೆಳಿಗ್ಗೆ ಎದ್ದು ಕಣ್ಣು ಬಿಟ್ಟಾಗಿಂದ ರಾತ್ರಿ ಮಲಗೋ ತನಕ ನೋಡೋದನ್ನೆಲ್ಲ ಮನುಷ್ಯರನ್ನೇ. ಮಾನುಷಾನ್ನೋಪಭೋಗೇನ ಸಂಸರ್ಗಾನ್ ಮಾನುಷೇಶು. ಮನುಷ್ಯ ಪುತ್ರ ತಾಯಾಸ್ತ. ಅವರಿಬ್ರು ದೃಪದ ಮತ್ತೆ ಅವನ ಹೆಂಡತಿ ಈ ದ್ರೌಪದಿ ದುಷ್ಟದ್ಯುಮ್ನ ನಮ್ಮ ಮಕ್ಕಳಾಗಿ ಬೆಳೀಲಿ, ಅವ್ರಿಗೆ ನಮ್ಮ ಜೊತೆ ಒಂದು ಅನುಬಂಧ ಬೆಳೀಲಿ ಅಂತ ಕೇಳ್ಕೊಂಡಿದ್ರು. ಈ ಶ್ಲೋಕ ದ್ರೌಪದಿಗೆ ಸಂಬಂಧಪಟ್ಟಂತೆ ಹೇಳಿರೋದು ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ. ಅದು ಬೇರೆ ಯಾರಿಗೋ ಸಂಬಂಧಪಟ್ಟದ್ದು ನಾನು ಇಲ್ಲಿ ಅನ್ವಯ ಮಾಡಿರೋದಲ್ಲ, ದ್ರೌಪದಿಗೆ ಸಂಬಂಧಪಟ್ಟಂತೆ ಹೇಳಿರೋ ಮಾತದು. ದ್ರೌಪದಿ ಮತ್ತು ದುಷ್ಟದ್ಯುಮ್ನ ಇಬ್ಬರನ್ನು ಕೂಡಿಸಿ ಹೇಳಿರೋ ಮಾತು. ಅಂತವ್ರು ಹೀಗಾಗಿ ಹೋಗ್ತದೆ. ಮಾನುಷಾನ್ನೋಪಭೋಗೇನ ಸಂಸರ್ಗಾನ್ ಮಾನುಷೇಶು ಚ ಮನುಷ್ಯ ಪುತ್ರತಾಯಾಶ್ಚ ಭಾವೋ ಮಾನುಷ ಏತಯೋ. ದ್ವಿವಚನ. ದುಷ್ಟದ್ಯುಮ್ನ ಮತ್ತು ದ್ರೌಪದಿಗೆ ಹೀಗಾಗಿ ಹೋಗ್ತದೆ. ಅದರಿಂದ ಇಲ್ಲಿ ಮಾತ್ರ ಅವಳಿಗೆ ಆ 99 ಏನಿದೆಯಲ್ಲ, 99% ಅಪರೋಕ್ಷ ಜ್ಞಾನ, ಅದಕ್ಕೆ ಆವರಣ. ಅಲ್ಲಿ ಅವಳಿಗೆ ಹಾಗಾಗೋದಿಲ್ಲ. ಹಾಗಾಗ್ತದೆ ಅಂತ ಅನ್ನೋದು ಯಾಕೋ ನನಗೆ ಸಮ್ಮತ ಇಲ್ಲ. ಹೇಳ್ತಾರೆ ಕೆಲವರು ಟಿಪ್ಪಣಿಕಾರರೆಲ್ಲ. ಮತ್ತೆ ಇವೆಲ್ಲ ಏನು ವಿವಾದಗಳಿವೆ. ಪ್ರಾಚೀನ ಟಿಪ್ಪಣಿಕಾರರಲ್ಲಿ, ಈಗಿನ ಟಿಪ್ಪಣಿಕಾರರು, ಈಗಿನ ವ್ಯಾಖ್ಯಾನಕಾರರು, ಇವರು ಯಾವುದೋ ಒಂದನ್ನ ಒಪ್ಪಲಿಲ್ಲ ಅಂದ್ರೂ ಯಾರ ಬಗ್ಗೆನೂ ಅಗೌರವ ತೋರಿಸಿದೆ ಅಂತ ತಿಳ್ಕೋಬಾರ್ದು. ಯಾಕೆಂದ್ರೆ ಈ ಭಿನ್ನಾಭಿಪ್ರಾಯಗಳು ಪ್ರಾಚೀನರಲ್ಲೇ ಇದ್ದು ಅಂದ್ಮೇಲೆ ನಮ್ಮಂಥವರಲ್ಲೂ ಸಹಜವೇ. ನನ್ನ ಮನಸ್ಸಿಗೆ ಯಾವ್ದು ಹಿಡಿಸ್ತದೋ ಅದನ್ನು ತಗೊಂಡಿದ್ದೇನೆ. ಇದನ್ನೆಲ್ಲ ಹೇಳೋಕ್ಕಿಂತ ಮುಂಚೆ ಸಾಕಷ್ಟು ಆಲೋಚನೆ ಮಾಡಿ ಹೇಳಿದ್ದೀನಿ. ಹಿಂದೆ ಹೇಳಲಿಕ್ಕೆ ಆಗದೇ ಇರುವ ಅಂಶಗಳನ್ನ ಈಗ ಹೇಳಿದ್ದೇನೆ ಅಂತ ತಿಳ್ಕೊಂಡಿದ್ದೇನೆ. ಇದನ್ನ ವಿಮರ್ಶೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.